ಶ್ರೀ ಆಯುರ್ವೇದಾಯ ನಮಃ. ಶ್ರೀ ಗಣೇಶಾಯ ನಮಃ. ಶ್ರೀ ಮಾಧವಕರಾಯ ನಮಃ. ಶ್ರೀ ಮಾಧವಾಯ ನಮಃ. ಇವತ್ತಿಂದ ನಾವು ಮಾಧವ ನಿಧಾನ ಸಂಹಿತೆಯ ಪಾಠವನ್ನು ಪ್ರಾರಂಭ ಮಾಡ್ತಾ ಇರುವಂಥದ್ದು. ಮಾಧವ ಸಂಹಿತೆ ಅಥವಾ ಮಾಧವ ನಿಧಾನ ಈ ಸಂಹಿತೆಯ ವೈಶಿಷ್ಟ್ಯವೇನೆಂದರೆ, ಒಂದು ವೈದ್ಯಕೀಯ ಸುಭಾಷಿತದಲ್ಲೇ ಪ್ರಖ್ಯಾತಿಯಾಗಿ ಉದ್ಘೋಷಿಸ್ತಾ ಇದೆ. ನಿಧಾನೇ ಮಾಧವ ಶ್ರೇಷ್ಠ, ಸೂತ್ರಸ್ಥಾನೇ ತು ವಾಗ್ಭಟಃ, ಶಾರೀರೇ ಸುಶ್ರುತ ಶ್ರೇಷ್ಠ, ಚರಕಸ್ತು ಚಿಕಿತ್ಸಕಃ ಅಂತ ಹೇಳ್ತಾ ಇರುವಂಥದ್ದು. ಅಂದರೆ ಮಾಧವ ನಿಧಾನ ಯಾವುದಕ್ಕಪ್ಪ ಶ್ರೇಷ್ಠ ಅಥವಾ ಪ್ರಖ್ಯಾತಿ ಹೊಂದಿದೆ ಈ ಲೋಕದಲ್ಲಿ ಅಂದರೆ ನಿಧಾನ ಸ್ಥಾನಕ್ಕೆ ಅತ್ಯಂತ ಪ್ರಖ್ಯಾತಿ ಹೊಂದಿದೆ ಅಂತ ಹೇಳ್ತಾ ಇರುವಂಥದ್ದು. ಅಂತ ಪ್ರಖ್ಯಾತವಾಗಿರುವಂತಹ ಮಾಧವ ನಿಧಾನ ನಾವಿವತ್ತಿನ ದಿನ ಪಾಠ ಪಾರಾಯಣ ಜ್ಞಾನ ವಿಜ್ಞಾನವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ ಅಂದರೆ ಅದು ಈಶ್ವರನ ನಿರ್ಹೇತುಕ ಕೃಪಾ ಕಟಾಕ್ಷ ಅಂತಲೇ ನಾವು ಭಾವಿಸ್ಬೇಕು. ಯಾಕಪ್ಪ ಈಶ್ವರಂದೇ ನಿರ್ಹೇತುಕ ಕೃಪಾ ಕಟಾಕ್ಷ ಅಂತ ಹೇಳಿದೆ ಅಂದರೆ, ಇವತ್ತು ಸೋಮವಾರ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ ಅಷ್ಟೇನಾ ಅಂದರೆ, ಮಾಧವಕರ ಆಚಾರ್ಯರು ತಮ್ಮ ಸಂಹಿತೆಯ ಆದಿಯಲ್ಲಿ ಅಥವಾ ಪ್ರಾರಂಭದಲ್ಲಿ ಆ ಈಶ್ವರನಿಗೆ ನಮಸ್ಕಾರ ಮಾಡಿರುವಂಥದ್ದು. ಈ ಎಲ್ಲ ದೃಷ್ಟಿಕೋನಗಳಿಂದ ಅವನ ನಿರ್ಹೇತುಕ ಕೃಪಾ ಕಟಾಕ್ಷ ಅಂತ ಭಾವಿಸ್ತಾ ಆ ಈಶ್ವರನಿಗೆ ನಾವು ನಮನಗಳನ್ನು ಸಲ್ಲಿಸುತ್ತಾ, ಯಾವ ರೀತಿ ನಮನಗಳನ್ನ ಸಲ್ಲಿಸ್ತಾ ಇದ್ದೀವಿ ಅಂದರೆ, ಆಚಾರ್ಯ ಮಾಧವಕರರು ಯಾವ ರೀತಿ ಸಲ್ಲಿಸಿದ್ದಾರೋ ಅದೇ ರೀತಿಯಲ್ಲೇ ಆ ಶ್ಲೋಕದ ಮುಖಾಂತರವೇ ಆ ಪರಮೇಶ್ವರನಿಗೆ ನಮಸ್ಕಾರಗಳನ್ನ ಸಲ್ಲಿಸುತ್ತಾ ಈ ಮಹಾಯಜ್ಞ ನಿರ್ವಿಘ್ನವಾಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಮತ್ತೆ ಈ ಮಾಧವ ನಿಧಾನದಲ್ಲಿ ಹೇಳಲ್ಪಟ್ಟಿರುವಂತಹ ಸಮಸ್ತ ಜ್ಞಾನ ವಿಜ್ಞಾನವು ನಮಗೆ ಯಥಾತಥವಾಗಿ ಭಾಸಿಸಲಿ ಅಂತ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತಾ, ಆ ಪ್ರಾರ್ಥನಾ ಶ್ಲೋಕ ಯಾವ ರೀತಿ ಪ್ರಾರಂಭ ಆಗತ್ತೆ ಅಂದರೆ, ಪ್ರಣಮ್ಯ ಜಗದುತ್ಪತ್ತಿ ಸ್ಥಿತಿ ಸಂಹಾರ ಕಾರಣಂ ಸ್ವರ್ಗಾಪವರ್ಗಯೋರ್ದ್ವಾರಂ ತ್ರೈಲೋಕ್ಯ ಶರಣಂ ಶಿವಂ ಅಂತ ಹೇಳ್ತಾ ಇರುವಂಥದ್ದು. ಪ್ರಣಮ್ಯ ನಮನಗಳು ಹೆಂಗೆ ಪ್ರಕೃಷ್ಟವಾಗಿ ಅಂತ ಹೇಳ್ತಾ ಇರುವಂಥದ್ದು. ಪ್ರಕೃಷ್ಟವಾಗಿ ನಮನಗಳನ್ನು ಸಲ್ಲಿಸ್ತಾ ಇದ್ದೀನಿ. ಯಾರಿಗೆ ಅಂದರೆ ಜಗದುತ್ಪತ್ತಿ ಸ್ಥಿತಿ ಸಂಹಾರ ಕಾರಣಂ, ಯಾರು ಈ ಜಗತ್ತಿಗೆ ಸ್ಥಿತಿಕರ್ತ ಸೃಷ್ಟಿಕರ್ತ ಮತ್ತು ಲಯಕರ್ತನೋ ಅಂತ ಪರಮಾತ್ಮನಿಗೆ ಪ್ರಣಮ್ಯ. ಅಷ್ಟೇನಾ ಅಂದರೆ ಅಷ್ಟೇ ಅಲ್ಲ, ಯಾವುದ್ರ ಮುಖಾಂತರ ನಮನಗಳು ಅನ್ನೋ ಪ್ರಶ್ನೆ ಹಾಕೊಂಡ್ರೆ ಸ್ವರ್ಗಾಪವರ್ಗಯೋರ್ದ್ವಾರಂ ಅಂತ ಹೇಳ್ತಾ ಇದ್ದಾರೆ. ಏನಿದು ಸ್ವರ್ಗಾಪವರ್ಗಯೋರ್ದ್ವಾರಂ ಅಂದರೆ, ಶರೀರಕ್ಕೆ ಒಂದು ಪರ್ಯಾಯ ಸ್ವರ್ಗಾಪವರ್ಗಯೋರ್ದ್ವಾರಂ ಅಂತ. ಅಂದರೆ ನಾವು ಸ್ವರ್ಗಾನ ಸಾಧಿಸಬೇಕು ಅಂದ್ರು ಈ ಶರೀರನೇ ಸಾಧನ. ಹೆಂಗೆ ಅಂದರೆ ಪುಣ್ಯಗಳನ್ನು ಮಾಡುವ ಮುಖಾಂತರ ಉತ್ತಮ ಊರ್ಧ್ವಲೋಕಗಳು ಸಿಗುತ್ತದೆ. ಅದಕ್ಕೆ ಇದು ಉತ್ತಮ ಊರ್ಧ್ವಲೋಕಗಳಿಗೆ ದ್ವಾರ ಯಾವುದು? ಈ ಶರೀರನೇ ಅಲ್ವಾ. ಅದಕ್ಕೆ ಸ್ವರ್ಗದ್ವಾರ. ಇನ್ನು ಅಪವರ್ಗ ದ್ವಾರ. ಅಪವರ್ಗ ಅಂದರೆ ಏನು? ಚರಕ ಶಾರೀರಸ್ಥಾನ 5ನೇ ಅಧ್ಯಾಯದಲ್ಲಿ ಅರ್ಥಾತ್ ಪುರುಷ ವಿಜಯ ಶಾರೀರ ಅಧ್ಯಾಯದಲ್ಲಿ ತಿಳಿಸ್ತಾರೆ. ನಿವೃತ್ತಿರಪವರ್ಗ ತತ್ಪರಂ ಪ್ರಶಾಂತಂ ತತ್ತದಕ್ಷರಂ ತದ್ಬ್ರಹ್ಮ ಸಮೋಕ್ಷ ಅಂತ ಹೇಳ್ತಾರೆ. ಅಂದರೆ ಅಪವರ್ಗ ಅಂದರೆ ನಿವೃತ್ತಿ, ಮೋಕ್ಷ ಅಂತ ಹೇಳ್ತಾ ಇದ್ದಾರೆ. ಈ ಶರೀರ ಮೋಕ್ಷಕ್ಕೂ ದ್ವಾರ, ಹೌದಾ ಅಲ್ವಾ? ಈ ಶರೀರದಲ್ಲಿ ಒಂದ್ಸತಿ ಪ್ರವೇಶ ಆದಮೇಲೆ ಮತ್ತೆ ಇನ್ನೊಂದು ಸತಿ ಶರೀರಕ್ಕೆ ಪ್ರವೇಶ ಆಗದೇ ಇರುವಂತಹ ಸಾಯುಜ್ಯ ಸ್ಥಿತಿಗೆ ಹೋಗ್ಬಹುದು. ಅದಕ್ಕೆ ಮೋಕ್ಷಕ್ಕೂ ಇದೆ ಕಾರಣಭೂತವಾಗಿದೆ ಅಂತ ಹೇಳ್ತಾ, ಸ್ವರ್ಗಾಪವರ್ಗಯೋರ್ದ್ವಾರಂ ಅನ್ನೋದ್ರಲ್ಲಿ ಶರೀರದ ಮುಖಾಂತರ ಪ್ರಣಾಮಗಳು. ಯಾರಿಗೆ? ಈ ಜಗತ್ತಿಗೆ ಸೃಷ್ಟಿ ಸ್ಥಿತಿ ಲಯಕರ್ತನಾಗಿರುವಂತಹ ಪರಮಾತ್ಮನಿಗೆ. ಅದಕ್ಕೆ ಹೇಳ್ತಾ ತ್ರೈಲೋಕ್ಯ ಶರಣಂ ಶಿವಂ ಅಂತ ಹೇಳ್ತಾ ಇದ್ದಾರೆ. ಆ ಪರಮಾತ್ಮನಿಗೆ ಹೆಸರೇನು ಅಂದರೆ, ಅವನು ಅತ್ಯಂತ ಮಂಗಲ ಸ್ವರೂಪ, ಮಂಗಲಕರ. ಶಿವಂ ಅಂದರೆ ಮೋಕ್ಷೇ ಮಂಗಲೇಚ ಅಂತ.
ಅಂತ ಮೂರು ಲೋಕಗಳಿಗೂ ಶರಣ್ಯ ಅರ್ಥಾತ್ ರಕ್ಷಣೆ ಮಾಡುವವನು. ಶಿವಾನಂದ ಲಹರಿಯಲ್ಲಿ ಶಂಕರಾಚಾರ್ಯರು ಹೇಳ್ತಾರೆ ಶರಣ್ಯ ಅಂದ್ರೆ ಅವನೊಬ್ಬನೇ ಅಂತ. ಆ ರೀತಿ ಹೇಳುವಾಗ ವಟುರ್ವಾ ಗೇಹೀವಾ ಯತಿರಪಿ ಜಟೀವಾ ತದಿತರೋ ನರೋ ವಾ ಯಕಶ್ಚಿತ್ ಭವತು ಭವ ಕಿಂ ತೇನ ಭವತಿ ಯದೀಯಂ ಹೃತ್ಪದ್ಮಂ ಯದಿ ಭವದಧೀನಂ ಪಶುಪತೆ ತದೀಯಸ್ತ್ವಂ ಶಂಭೋ ಭವಸಿ ಭವಭಾರಂಚ ವಹಸಿ ಅಸಾರೇ ಸಂಸಾರೇ ನಿಜ ಭಜನ ದೂರೇ ಜಡತಿಯ ಭ್ರಮಂತಂ ಮಾಮಂಧಂ ಪರಮಕೃಪಯಾ ಪಾತುಮುಚಿತಂ ಮದನ್ಯಃ ಕೋ ದೀನಸ್ತವ ಕೃಪಣ ರಕ್ಷಾತಿ ನಿಪುಣಃ ತ್ವದನ್ಯಃ ಕೋ ವಾಮೆ ತ್ರಿಜಗತಿ ಶರಣ್ಯಃ ಪಶುಪತೆ ತ್ರಿಜಗತಿ ಶರಣ್ಯಃ ಪಶುಪತೆ ಅಂತ ಹೇಳ್ತಾ ಇದ್ದಾರೆ. ಈ ಶ್ಲೋಕನ ಗಮನಿಸಿ, ತ್ರಿಜಗತಿ ಶರಣ್ಯಃ ಪಶುಪತೆ ಅಂತ ಪದಪ್ರಯೋಗ. ಇಲ್ಲಿ ಮಾಧವ ನಿಧಾನದಲ್ಲಿ ಗಮನಿಸಿ, ತ್ರೈಲೋಕ್ಯ ಶರಣಂ ಶಿವಂ. ಅಲ್ಲಿ ತ್ರಿಜಗತಿ ಶರಣ್ಯ, ಇಲ್ಲಿ ತ್ರೈಲೋಕ್ಯ ಶರಣಂ, ಎರಡೂ ಒಂದೇ. ಜಗತ್ತಿಗೆ ಲೋಕ ಅಂತ ಹಾಕಿದ್ದಾರೆ ಇಲ್ಲಿ ಮಾಧವಕರರು. ಅಂದ್ರೆ ಶರಣ್ಯ ಅಂದ್ರೆ ಯಾರು ಶರಣಾಗತಿ ಹೊಂದುತ್ತಾರೋ ಅವರನ್ನ ರಕ್ಷಣೆ ಮಾಡುವುದರಲ್ಲಿ ನಿಪುಣನು ಅಂತ ಅರ್ಥ. ಸೊ ನನ್ನನ್ನ ನಿನ್ನನ್ನ ಮತ್ತೆ ಈ ಭೂಲೋಕದಲ್ಲಿ ಇರುವಂತಹ ಚರಾಚರ ವಸ್ತುಗಳನ್ನು ರಕ್ಷಣೆ ಮಾಡುವುದು ಅಷ್ಟೇ ಅಲ್ಲದೆ ಭೂಲೋಕ, ಭುವರ್ಲೋಕ, ಸುವರ್ಲೋಕ, ಊರ್ಧ್ವ ಭೂಲೋಕ ಮತ್ತೆ ಪಾತಾಳ ಲೋಕದಲ್ಲಿರುವಂತಹ ಚರಾಚರ ದ್ರವ್ಯಗಳನ್ನೂ ರಕ್ಷಣೆ ಮಾಡುವವನು ಇವನೇ, ಆ ಪರಮಾತ್ಮನೇ, ಅವನೇ ಶಿವ. ಅಂತಹ ಶಿವನಿಗೆ ಸ್ವರ್ಗಾಪವರ್ಗ ದ್ವಾರವಾಗಿರುವಂತಹ ಈ ಶರೀರದ ಮುಖಾಂತರ ಪ್ರಣಾಮಗಳು. ಇದು ಮಾಧವಕರರ ಮಂಗಲಾಚರಣ ಶ್ಲೋಕ ಅಂತ ಹೇಳ್ತಾ, ಮಂಗಲಾಚರಣೆ ಆದ್ಮೇಲೆ ಈ ಗ್ರಂಥದ ವೈಶಿಷ್ಟ್ಯ ಏನು ಅಂತ ಆಚಾರ್ಯರೇ ಸ್ವಯಂ ಪ್ರಕಟಣೆ ಮಾಡ್ಕೊಂತಾರೆ. ಅದಕ್ಕೆ ಗ್ರಂಥಸ್ಯ ಅಭಿಧೇಯಾದಯ ಅಂತ ಆ ನಿಟ್ಟಿನಲ್ಲಿ ನಾವು ಗಮನಿಸಿದರೆ, ನಾನಾ ಮುನೀನಾಂ ವಚನೈರ್ ಇದಾನೀಂ ಸಮಾಸತಃ ಸದ್ಭಿಷಜಾಂ ನಿಯೋಗಾತ್ ಸೋಪದ್ರವಾರಿಷ್ಟ ನಿದಾನಲಿಂಗೋ ನಿಬಧ್ಯತೆ ರೋಗ ವಿನಿಶ್ಚಯೋಯಂ ರೋಗ ವಿನಿಶ್ಚಯೋ ಅಯಂ ಅಂತ ಹೇಳ್ತಾ ಇದ್ದಾರೆ. ಇದು ಮಾಧವಕರರ ಮತ್ತೊಂದು ವೈಶಿಷ್ಟ್ಯ ಅಂತಾನೆ ಹೇಳ್ಬೇಕು. ನಾನಾ ಮುನೀನಾಂ ವಚನೈಹಿ ಅಂತ ಹೇಳ್ತಾ ಇದ್ದಾರೆ. ನಾನೇನೋ ಹೊಸ್ದಾಗಿ ನನ್ನ ಬುದ್ಧಿಗೆ ತೋಚಿರುವಂಥದ್ದು, ನಾನೇನೋ ಹೊಸ್ದಾಗಿ ಸಂಶೋಧನೆ ಮಾಡಿಬಿಟ್ಟು ನಾನು ಕಂಡಿರುವಂಥದ್ದನ್ನ ಬರೆದಿರುವಂತಹ ಗ್ರಂಥ ಅಲ್ಲ ಅಪ್ಪ. ನಾನಾ ಮುನೀನಾಂ ವಚನೈಹಿ ಪ್ರಮಾಣ ತೋರಿಸ್ತಾ ಇದ್ದಾರೆ. ತಸ್ಮಾತ್ ಶಾಸ್ತ್ರಂ ಪ್ರಮಾಣಂತೆ ಕಾರ್ಯಕಾರ್ಯ ವ್ಯವಸ್ಥಿತವು ಅಂತ ಏನ್ ಕೃಷ್ಣ ಹೇಳ್ತಾನೋ, ಶಾಸ್ತ್ರನಲ್ಲೂ ನಮಗೆ ಪ್ರಮಾಣ. ನಾನಿವಾಗ ಕೊಡ್ತಾ ಇರುವಂತಹ ಜ್ಞಾನ ಈ ಸಂಹಿತೆಯಲ್ಲಿ ನಾನೇನೋ ಹೊಸ್ದಾಗಿ ಹೇಳ್ತಾ ಇರುವಂಥದ್ದಲ್ಲ. ಆಲ್ರೆಡಿ ಮುಂಚೆನೇ ಇದ್ದಿದ್ದ ಜ್ಞಾನವನ್ನ ಒಂದು ಅತ್ಯಂತ ಸೌಭಾಗ್ಯವಾಗಿ ಮತ್ತೆ ಲಾಲಿತ್ಯವಾಗಿ ಒಂದು ಗ್ರಂಥದಲ್ಲಿ ರಚನೆ ಮಾಡಿದ್ದೀನಿ ಹೊರತು ನನ್ನದೇ ಆಗಿರುವಂತಹ ಓನ್ ಬುರ್ಡಾಲಜಿ ಅಲ್ಲ. ಶಾಸ್ತ್ರ ಪ್ರಮಾಣ ಇದೆ. ಮುನೀನಾಂ ವಚನೈಹಿ ಆಪ್ತೋಪದೇಶದಲ್ಲಿ ಏನೇನಿದೆಯೋ ಅದನ್ನೇ ನಾನು ಹೇಳಿರುವಂಥದ್ದು. ಅದಕ್ಕೆ ಇದು ನಮಗೆ ಪ್ರಾಮಾಣ್ಯ ಗ್ರಂಥ. ಯಾಕೆಂದರೆ ಆಚಾರ್ಯರೇ ಸ್ಪಷ್ಟೀಕರಣ ಮಾಡಿದ್ದಾರೆ. ಇದರಿಂದ ಏನು ಅರ್ಥ ಮಾಡ್ಕೊಳ್ಬೇಕು ಅಂದರೆ, ಇಷ್ಟು ಸಂಪ್ರದಾಯ ಗೊತ್ತಿತ್ತು ಮಾಧವಕರರಿಗೆ ಅಂತ ಗೊತ್ತು. ಇದನ್ನು ಮೊದಲನೇದಾಗಿ ತಿಳಿಸ್ಬೇಕು. ಇಲ್ಲ ಅಂದರೆ ಈ ಶ್ಲೋಕ ಕಾಣಿಸ್ತಿಲ್ಲ ಅಂದರೆ ಪಂಡಿತರು ಇದನ್ನು ಮತ್ತೆ ಮುಂದುವರ್ಸಕ್ಕೆ ಹೋಗೋದಿಲ್ಲ. ಓ ಏನೋ ಇವನು ರಚನೆ ಮಾಡಿದ್ದಾನೆ, ಆದರೆ ಇದನ್ನು ನೋಡಿದ ತಕ್ಷಣ ನಾನಾ ಮುನೀನಾ ವಚನೈಹಿ, ಓ ಮಹಾನುಭಾವ ಇವನು, ದಯೆ, ಭೂತ ದಯೆ ಇದೆ. ಅದಕ್ಕೋಸ್ಕರ ಎಲ್ಲ ಮನುಷ್ಯರಿಗೂ ವಿದ್ಯಾರ್ಥಿಗಳಿಗೂ ಅರ್ಥ ಆಗೋದಕ್ಕೋಸ್ಕರ ಆ ಶಾಸ್ತ್ರದಲ್ಲಿ ಎಷ್ಟೋ ಕ್ಲಿಷ್ಟವಾಗಿರುವಂಥದ್ದನ್ನ ಕುಡಿದು ಅದನ್ನ ಅರಿದುಕೊಂಡು ನಮಗೋಸ್ಕರ ಅತ್ಯಂತ ದಯಾ ಸ್ವರೂಪನಾಗಿ ಗ್ರಂಥ ರಚನೆ ಮಾಡಿದ್ದಾನೆ. ಸೊ ಇದೆಲ್ಲನೂ ಶಾಸ್ತ್ರಬದ್ಧ, ಇದು ನಮಗೆ ಪ್ರಮಾಣಕ್ಕೆ ಅರ್ಹವಾಗಿರುವಂಥದ್ದು ಅಂತ ಗೊತ್ತಾಗತ್ತೆ. ಅದಕ್ಕೋಸ್ಕರ ಸಂಪ್ರದಾಯ ಗೊತ್ತು. ಅದಕ್ಕೋಸ್ಕರ ಆ ಶಾಸ್ತ್ರ ಪ್ರಾಮಾಣ್ಯ ತೋರಿಸೋದಕ್ಕೋಸ್ಕರ ಮುನಿಗಳನ್ನ ಸ್ಮರಣೆ ಮಾಡಿರುವಂಥದ್ದು ಗ್ರಂಥದ ಆರಂಭದಲ್ಲೇ. ಅಂದ್ರೆ ಇದೆಲ್ಲ ಆಸ್ತಿಕ್ಯ ಬುದ್ಧಿ ಅಂತ ನಾವು ಹೇಳ್ಬೇಕಾಗಿರುವಂಥದ್ದು. ಮೊದಲನೇದಾಗಿ ಮಂಗಲಾಚರಣೆ ಕೊಡ್ತಾ ಇರೋದ್ರಿಂದ ಓ ಇವನು ಭಕ್ತ, ದೈವ ವ್ಯವಸ್ಥೆಯ ಚಿಕಿತ್ಸಾ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದಾನೆ. ಯಾರಿಗೆ? ಓದುವವರಿಗೆ. ಎರಡನೇದು ನಂದೇ ಆಗಿರುವಂತಹ ಸ್ವಯಂ ಸಿದ್ಧಾಂತಗಳೆಲ್ಲ ಮುನಿಗಳು ಋಷಿಗಳು ದರ್ಶನೆ ಮಾಡಿರುವಂಥದ್ದನ್ನ
ನಾನು ಗುರು ಮುಖಾಂತರ ಅಧ್ಯಯನ ಮಾಡಿ ಅದನ್ನು ಎಲ್ಲರಿಗೂ ಉಪಯೋಗ ಆಗುವಂತಹ ರೀತಿಯಲ್ಲಿ ರಚನೆ ಮಾಡಿರುವಂತಹ ಗ್ರಂಥ ಅಂತ ಹೇಳೋದ್ರ ಮುಖಾಂತರ ಶಾಸ್ತ್ರ ಪ್ರಾಮಾಣ್ಯವನ್ನು, ಋಷಿಗಳಿಗೆ ಗೌರವವನ್ನು ಸಲ್ಲಿಸ್ತಾ ಇದ್ದಾನೆ. ಮೊದಲನೇ ಶ್ಲೋಕ ದೇವರಿಗೆ ನಮಸ್ಕಾರ ಆದರೆ ಎರಡನೇದು ಋಷಿಗಳಿಗೆ ನಮಸ್ಕಾರ. ಆಮೇಲೆಲ್ಲ ಕೊಡುವಂಥದ್ದು ಭೂತದಯ. ದೇವ, ಋಷಿ ಮತ್ತೆ ಭೂತಗಳು, ಮನುಷ್ಯರು. ಇಲ್ಲಿ ಭೂತ ಅಂದರೆ ಮನುಷ್ಯರು, ವಿದ್ಯಾರ್ಥಿಗಳು ಅಂತ ಅರ್ಥ. ಅವರಿಗೋಸ್ಕರ ಕೊಡ್ತಾ ಇರುವಂಥದ್ದು ನೋಡಿದ, ಇದು ಶೈಲಿ. ಅದಕ್ಕೋಸ್ಕರ ನಿಧಾನೇ ಮಾಧವ ಶ್ರೇಷ್ಠ ಅಂತ ಹೇಳಿರುವಂಥದ್ದು ಅಂತ ಹೇಳ್ತಾ, ಈ ಗ್ರಂಥದ ಹೆಸರೇನು ಗೊತ್ತಾ? ಮಾಧವ ನಿಧಾನ ಅನ್ನೋದು ಲೋಕಾರೂಢಿಯಾಗಿ ಆಗಿರುವಂಥದ್ದು. ಮಾಧವಕರರು ರಚನೆ ಮಾಡಿರೋದಕ್ಕೋಸ್ಕರ ಇದು ಮಾಧವ ನಿಧಾನ ಅಂತ. ಆದರೆ ಮಾಧವಕರರು ಮಾತ್ರ ಇದಕ್ಕೆ ಹೆಸರು ಇಟ್ಟಿರುವಂಥದ್ದು ರೋಗ ವಿನಿಶ್ಚಯೋ ಅಯಂ, ರೋಗ ವಿನಿಶ್ಚಯ ಅಂತ ಇದಕ್ಕೆ ಹೆಸರು ಅಂತ ಹೇಳ್ತಾ, ಇದು ಗ್ರಂಥ ಪ್ರಾಶಸ್ತ್ಯ. ಮುಂದಿನ ಪ್ರಕರಣಕ್ಕೆ ಹೋಗೋಣ. ನಾನಾ ತಂತ್ರ ವಿಹೀನಾನಾಂ ಭಿಷಜಾಂ ಅಲ್ಪಮೇಧಸಾಂ ಸುಖಂ ವಿಜ್ಞಾತು ಮಾತಂಕಂ ಅಯಮೇವ ಭವಿಷ್ಯತಿ, ಅಯಮೇವ ಭವಿಷ್ಯತಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ನಾನಾ ತಂತ್ರ ವಿಹೀನಾನಾಂ, ಚರಕ, ಸುಶ್ರುತ, ಅಷ್ಟಾಂಗ ಸಂಗ್ರಹ, ಅಷ್ಟಾಂಗ ಹೃದಯ, ಹಾರಿತ ಸಂಹಿತ, ಭೇಲ ಸಂಹಿತ, ಗರುಡ ಪುರಾಣ, ಅಗ್ನಿಪುರಾಣ ಇದೆಲ್ಲ ಓದಕ್ಕಾಗಿಲ್ಲ, ಇಂಥ ಜ್ಞಾನನೇ ಇಲ್ಲ. ವಿಹೀನಾನಾಂ ಭಿಷಜಾಂ ಅಲ್ಪಮೇಧಸಾಂ, ಯಾಕಪ್ಪ ಓದಿಲ್ಲ ಅಂದರೆ ಅವರೆಲ್ಲನೂ ಮೇಧಾಶಕ್ತಿನ ಪ್ರದರ್ಶನ ಮಾಡಲಿಲ್ಲ. ಜಡತ್ವ, ಆಲಸ್ಯದಿಂದ ಮತ್ತು ಅರ್ಥ ಆಗೋದೇ ಇಲ್ಲ ಅನ್ನೋ ದೃಷ್ಟಿಕೋನದಿಂದ ಅದನ್ನೆಲ್ಲ ಅವಲೋಕನನೇ ಮಾಡಿಲ್ಲ. ಆದರೆ ಅಲ್ಲೆಲ್ಲ ಹೇಳಿರುವಂಥದ್ದು ಅರ್ಥ ಆಗಬೇಕು ಸುಲಭವಾಗಿ, ಸುಖವಾಗಿ. ಅಂದರೆ ಸುಖಂ ವಿಜ್ಞಾತುಂ ಆತಂಕಂ, ಆತಂಕ ಅಂದರೆ ರೋಗ. ಆ ರೋಗಗಳು ಜ್ಞಾನ ನನಗೆ ಸುಖವಾಗಿ ಸುಲಭವಾಗಿ ಸಿಗಬೇಕು ಅಂದರೆ ಅಯಮೇವ ಭವಿಷ್ಯತಿ. ಅಯಂ ಇತಿ ರೋಗ ವಿನಿಶ್ಚಯ, ಋಗ್ವಿನಿಶ್ಚಯ ಅಂತಲೂ ಇದಕ್ಕೆ ಹೆಸರು ಆಯಿತಾ. ಅಂದರೆ ಋಗ್ವಿನಿಶ್ಚಯ ಅಂದರೆ ಏನು? ಋಕ್ ಇತಿ ರೋಗ, ವಿನಿಶ್ಚಯ ಅಂದರೆ ಇದೇ ಸತ್ಯ. ಏನು ವಿನಿಶ್ಚಯ ಅಂದರೆ ಇದೇ ಸತ್ಯ, ಇದೇ ಸತ್ಯ ಅಂತ ಹೇಳೋದ್ರಲ್ಲಿ ಏನು? ನಾ ಸತ್ಯ. ಯಾರಪ್ಪ ಈ ನಾ ಸತ್ಯ ಅಂದರೆ ಅಶ್ವಿನಿ ದೇವತೆಗಳಲ್ವಾ. ನಾ ಸತ್ಯ ದಸರಾ, ನಾ ಅಸತ್ಯ ಅಂದರೆ ಸತ್ಯ ಇದೆ, ವಿನಿಶ್ಚಯವಾಗಿ ಇದು ಇದೆ. ಈ ವಿಕಾರ ಜ್ವರವೇ, ಈ ವಿಕಾರ ಅತಿಸಾರಾನೇ ಅಂತ ವಿನಿಶ್ಚಯವಾಗಿ, ಸತ್ಯವಾಗಿ, ಘಂಟಾಘೋಷವಾಗಿ ಪ್ರಾಬಲ್ಯದಿಂದ ಒಪ್ಪಿಕೊಳ್ಳುವಂಥದ್ದನ್ನು ವಿನಿಶ್ಚಯ, ಸತ್ಯ ಬುದ್ಧಿ ಅಂತ ಕರಿತೀವಿ. ಅದು ಯಾವಾಗ ಗೊತ್ತಾಗತ್ತೆ ಅಂದರೆ ಸೂರ್ಯನ ಸಂತಾನನಾಗಿರುವಂತಹ ನಾಸತ್ಯ ದೇವತೆಯ ಪರಿಪೂರ್ಣ ಕೃಪಾ ಕಟಾಕ್ಷ ಇದ್ದಲ್ಲಿ ಮಾತ್ರವೇ ಈ ರೋಗ ಇದ್ದೆವು ಅಂತ ಗೊತ್ತಾಗತ್ತೆ. ಸೊ ಮಾಧವ ನಿಧಾನ ಪರಿಪೂರ್ಣವಾಗಿ ನಾಸತ್ಯ ಅನುಗ್ರಹದಿಂದ ರಚನೆ ಆಗಿರುವಂಥದ್ದು. ಅದಕ್ಕೆ ಋಗ್ವಿನಿಶ್ಚಯ ಅಂತಲೇ ಹೆಸರಿಟ್ಟಿರುವಂಥದ್ದು. ಇದನ್ನು ಅಧ್ಯಯನ ಮಾಡುವಾಗ ನಮಗೆ ಸ್ಪೃಹ ಇರಬೇಕು, ಒಂದೊಂದೂ ನನಗೆ ನಾಸತ್ಯನ ಅಂಶವನ್ನೇ ಪ್ರತಿಪಾದನೆ ಮಾಡ್ತಾ ಇದೆ ಅಂತ. ಇನ್ನು ದಸರಾ ಅಂದರೆ ಏನು ಅಂತ ಒಂದು ಪ್ರಶ್ನೆ ಹಾಕೊಂಡು ನಾವು ನೋಡಿದ್ರೆ, ದಸರಾ ಅಂದರೆ ಶೋಧನ ಅಂತ ಅರ್ಥ. ಅಂದರೆ ನಮ್ಮಲ್ಲಿರುವಂತಹ ಮಲಿನಗಳನ್ನು, ಕುಪಿತ ದೋಷಗಳನ್ನು ನಿರ್ಹರಣ ಮಾಡುವಂಥದ್ದೇ ಶೋಧನ, ಅದೇ ಚಿಕಿತ್ಸಾ. ಆಯುರ್ವೇದಕ್ಕೆ ಬೇಕಾಗಿರುವಂಥದ್ದೇ ಎರಡು, ಬೇಕಾಗಿರುವಂಥದ್ದೇ ಎರಡಲ್ಲ, ಇರೋದೇ ಎರಡು. ಅದಕ್ಕೆ ನಮಗೆ ಬೇಕಾಗಿರೋದು ಎರಡು. ಏನಪ್ಪ ಅಂದರೆ ಮೊದಲು ಯಾವುದಿದು ಅನ್ನೋ ವಿನಿಶ್ಚಯ ಆಗಬೇಕು ರೋಗ. ಎರಡನೇದು ವಿನಿಶ್ಚಯ ಆದಮೇಲೆ ಅದಕ್ಕೆ ಚಿಕಿತ್ಸೆ ಬೇಕು. ಅದಕ್ಕೋಸ್ಕರನೇ ಆರೋಗ್ಯ ಅಧಿಷ್ಠಾನ ದೇವತೆಗಳಾಗಿ ಅಶ್ವಿನೋ ದೇವ ಭಿಷಜೋ ಅಂತ ನಮ್ಮ ಸನಾತನ ಧರ್ಮ ಉದ್ಘೋಷಿಸ್ತಾ ಇರುವಂಥದ್ದು. ಇದು ಪಾರಮಾರ್ಥಿಕ ಅರ್ಥ ಅಂತ ಹೇಳ್ತಾ, ಮಾಧವ ನಿಧಾನ ಅರ್ಥಾತ್ ಋಗ್ವಿನಿಶ್ಚಯ ಅಥವಾ ರೋಗ ವಿನಿಶ್ಚಯ ಅಂದರೆ ನಾಸತ್ಯ ತತ್ವ ಅನ್ನೋದು ಅರ್ಥ ಮಾಡ್ಕೊಳ್ಬೇಕಾಗಿರುವಂತಹ ಅಂಶ. ಸೊ ಅಷ್ಟು ದೊಡ್ಡ ಪ್ರಾಶಸ್ತ್ಯ ಮಾಧವ ನಿಧಾನ ಅಥವಾ ರೋಗ ವಿನಿಶ್ಚಯಕ್ಕೆ ಹೇಳಿರುವಂಥದ್ದು ಅಂತ ಹೇಳ್ತಾ ಮುಂದಿನ ಪ್ರಕರಣ ತಿಳಿಸ್ತಾ ಹೋಗ್ತಾ ಇದೆ. ವ್ಯಾಧಿರ್ ಜ್ಞಾನೋಪಾಯಾಹ, ವ್ಯಾಧಿಯನ್ನು ಯಾವ ರೀತಿ ನಾವು ಅರ್ಥ ಮಾಡ್ಕೊಳ್ಬೇಕು, ಉಪಾಯಗಳು ಏನು ಅಂತ ಹೇಳುವಾಗ, ನಿಧಾನಂ ಪೂರ್ವರೂಪಾನಿ ರೂಪಾನ್ ಉಪಶಯಸ್ತಥಾ ಸಂಪ್ರಾಪ್ತಿಶ್ಚೇತಿ ವಿಜ್ಞಾನಂ ರೋಗಾಣಾಂ ಪಂಚಧಾ ಸ್ಮೃತಂ, ರೋಗಾಣಾಂ ಪಂಚಧಾ ಸ್ಮೃತಂ. ಇದನ್ನೇ ವಾಗ್ಭಟಾಚಾರ್ಯರದು ಒಂದ್ಸತಿ ನಾವು ಗಮನಿಸಿದ್ರೆ, ರೋಗಂ ನಿಧಾನ ಪ್ರಾಗ್ರೂಪ ಲಕ್ಷಣೋಪಶಯಾಪ್ತಿಭಿಹಿ ಅಂತ ಏನೇನು ಹೇಳಿದಾರೋ ಇದು ನೋಡಿ. ನಾನಾ ಮುನೀನಾಂ, ಮುನಿ ವಾಗ್ಭಟ ಮುನಿ, ಆ ಮುನಿ ಹೇಳಿರುವಂಥದ್ದನ್ನು ಇಲ್ಲಿ ಮಾಧವಕರರು ಹೇಳಿರುವಂಥದ್ದು. ಇದು ಶಾಸ್ತ್ರ, ಇದು ಪ್ರಮಾಣ ಅಂತ ಹೇಳ್ತಾ, ನಿಧಾನ ಅಂದರೆ ಏನು ಅಂತ ಹೇಳ್ತಾರೆ.
ಅಂದರೆ ಪರ್ಯಾಯದ ಮುಖಾಂತರ ತಿಳಿಸ್ಕೊಡ್ತಾ ಇದ್ದಾರೆ. ಇದು ಮತ್ತೆ ವೈಶಿಷ್ಟ್ಯ. ನಾವು ಚರಕ ಸಂಹಿತೆಯ ನಿಧಾನಸ್ಥಾನದ ಮೊದಲನೇ ಅಧ್ಯಾಯವನ್ನು ನಾವು ಗಮನಿಸಿದ್ರೂ ಕೂಡ ಅಲ್ಲೂ ಅಷ್ಟೇ ನಿಧಾನ ಅಂದರೆ ಏನು ಅಂತ ಹೇಳುವಾಗ ಪ್ರಾರಂಭ ಮಾಡ್ತೇನೆ ಅರ್ಥಾಂತರಗಳು ಅರ್ಥಾತ್ ಪರ್ಯಾಯಗಳನ್ನ ತಿಳಿಸಿ ಆಮೇಲೆ ಅದ್ರ ಮುಖಾಂತರ ನಿಧಾನ ಅಂದರೆ ಏನು ಅಂತ ನಮಗೆ ಜ್ಞಾನವನ್ನು ತಿಳಿಸ್ಕೊಡ್ತಾರೆ ಅಲ್ವಾ. ಇಹ ಖಲು ಹೇತುರ್ ನಿಮಿತ್ತಂ ಆಯತನಂ ಕರ್ತ ಕಾರಣಂ ಪ್ರತ್ಯಯ ಸಮುತ್ಥಾನಂ ನಿಧಾನಂ ಇತ್ಯನರ್ಥಾಂತರಂ ಅಂತ ಹೇಳ್ತಾರೆ. ಅದೇ ಸಂಪ್ರದಾಯವನ್ನು ಆಚಾರ್ಯ ಮಾಧವಕರರು ಅನುಸರಿಸ್ತಾ ನಿಮಿತ್ತ ಹೇತ್ವಾಯತನ ಪ್ರತ್ಯಯೋತ್ಥಾನ ಕಾರಣೈ ನಿಧಾನಮಾಹು ಪರ್ಯಾಯೈ ನೋಡಿದ್ರ. ಮತ್ತೆ ಹೌದು, ನಮಗೆ ಟೀಕದಲ್ಲಿ ಸಿಗ್ಬಹುದು ನಿಧಾನ ಅಂದರೆ ನಿಶ್ಚಯಂ ದೀಯತೆ ಇತಿ ನಿಧಾನ ಅಂತ ಇತ್ಯಾದಿಗಳೆಲ್ಲ ನಮಗೆ ವಿಗ್ರಹ ವಾಕ್ಯಗಳು ಸಿಗತ್ತೆ. ಆದರೆ ಪರ್ಯಾಯಗಳ ಮುಖಾಂತರ ನಿಧಾನ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ಅಂದರೆ ನಿಮಿತ್ತ ಅಂದರೆ ಏನು ಅಂತ ಗೊತ್ತಿರಬೇಕು. ಅದನ್ನೆಲ್ಲ ಎಷ್ಟೊಂದು ಸತಿ ನಾವು ಮಾತಾಡಿದ್ವಿ. ಇಲ್ಲಿ ವಿಶೇಷವಾಗಿ ಪರ್ಯಾಯ ಅಂದರೆ ಏನು ಅಂತ ಗೊತ್ತು ಮಾಡ್ಕೊಂಡು ನಿಧಾನ ಅಂದರೆ ನಿಮಿತ್ತ, ಹೇತು, ಆಯತನ, ಪ್ರತ್ಯಯ, ಉತ್ಥಾನ, ಕಾರಣ, ನಿಧಾನ ಇಷ್ಟು ಒಂದೇ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಮಾತಲ್ಲಿ ಹೇಳ್ಬೇಕು ಅಂದರೆ ನಿಧಾನಂ ಕಾರಣಂ ಇತ್ಯುಕ್ತಂ ಅಗ್ರೇ. ನಿಧಾನ ಅಂದರೆ ಏನು? ಕಾರಣ. ಓಕೆನಾ. ಮತ್ತು ಈ ಪರ್ಯಾಯಗಳಿಗೆ ಒಂದೊಂದು ವೈಶಿಷ್ಟ್ಯ ಇದೆ, ಅದನ್ನೆಲ್ಲ ಮುಂದೆ ನೋಡೋಣ ಅಂತೆ. ಇವಾಗ ಸದ್ಯದ ಮಟ್ಟಕ್ಕೆ ಇಷ್ಟನ್ನು ನಾವು ಅರ್ಥ ಮಾಡ್ಕೊಂತ ಮುಂದೆ ಹೋಗೋಣ. ಸೊ ರೋಗ ಅರ್ಥ ಮಾಡಿಕೊಳ್ಳಲು ಮೊದಲನೇ ಉಪಾಯ ಯಾವುದು? ನಿಧಾನ. ಎರಡನೇದು ಪೂರ್ವರೂಪ. ಪೂರ್ವರೂಪ ಅಂದರೆ ಏನು ಅಂತ ತಿಳಿಸ್ಕೊಡ್ತಾರೆ. ಪ್ರಾಗ್ರೂಪಂ ಏನ ಲಕ್ಷ್ಯತೆ ಅಂತೇಳಿ ಉತ್ಪತ್ತಿ ಸುರಾಮಯೋ ದೋಷ ವಿಶೇಷ ಅಧಿಷ್ಠಿತ ಲಿಂಗಂ ಅವ್ಯಕ್ತಮಲ್ಪತ್ವಾದ್ ವ್ಯಾಧೀನಾಂ ತದ್ ಯಥಾಯಥಂ ಅಂತ ಹೇಳ್ತಾ ಇದ್ದಾರೆ. ಅಂದರೆ ರೂಪ ಬರೋದಕ್ಕಿಂತ ಮುಂಚೆ ಏನೊಂದು ಅವಸ್ಥೆ ಇದೆಯೋ ಅದು ಪೂರ್ವರೂಪ. ಅದಕ್ಕೆ ಪ್ರಾಗುತ್ಪತ್ತಿ ಲಕ್ಷಣಂ ವ್ಯಾಧೇಹೆ. ಚರಕಾದ ಒಂದ್ಸತಿ ನಾವು ನಾಪಿಸ್ಕೊಂಡ್ರೆ ಪ್ರಾಗುತ್ಪತ್ತೆ ಲಕ್ಷಣಂ ವ್ಯಾಧೇಹೆ. ಇಲ್ಲಿ ಪ್ರಾಗ್ರೂಪಂ ಏನ ಲಕ್ಷ್ಯತೆ ಉತ್ಪತ್ತಿ ಸುರಾಮಯೋ ದೋಷ ವಿಶೇಷೇಣ ಅಧಿಷ್ಠಿತ. ಯಾಕೆ ಇದು ವ್ಯಕ್ತ ಆಗ್ತಾ ಇದೆ ಅಂದರೆ ಇದು ದೋಷಗಳು ಅನ್ನೋದು ಅಧಿಷ್ಠಾನಗೊಂಡಿದೆ. ಎಲ್ಲಿ ಅಂದರೆ ಒಂದು ಸ್ಥಾನದಲ್ಲಿ. ಅದಕ್ಕೆ ಇದು ಪೂರ್ವರೂಪ. ಈ ಪೂರ್ವರೂಪ ಲಿಂಗಂ ಅವ್ಯಕ್ತಂ ಅಲ್ಪತ್ವಾದ ಅಂತ ಹೇಳ್ತಾ ಇದ್ದಾರೆ. ಈ ಪೂರ್ವರೂಪ ಅನ್ನೋದು ಅವ್ಯಕ್ತವಾಗಿರ್ಬೋದು. ಇರುತ್ತೆ ಪೂರ್ವರೂಪ ಅವ್ಯಕ್ತವಾಗಿ ಅಂದರೆ ಇರುತ್ತೆ. ಇಲ್ಲಿ ವಾತವ್ಯಾಧಿಯಲ್ಲಿ ಇರುತ್ತೆ. ವಾತವ್ಯಾಧಿಯಲ್ಲಿ ಅದೇ ಅಲ್ವಾ ಪೂರ್ವರೂಪಂ ಅವ್ಯಕ್ತಂ ಪೂರ್ವರೂಪಂ ಅಂತ ಹೇಳುವಂಥದ್ದು. ಮತ್ತು ಕ್ಷತಕ್ಷಿಣದಲ್ಲೂ ಹೇಳುವಂಥದ್ದು ಅವ್ಯಕ್ತಂ ಪೂರ್ವರೂಪಂ ಅಂತ ಹೇಳ್ತಾರೆ. ಮತ್ತು ಇಲ್ಲ ಈಶದ್ ವ್ಯಕ್ತವಾಗಿರ್ಬೋದು ಅಂತ ಹೇಳ್ತಾ ಇರುವಂಥದ್ದು. ಮತ್ತು ಸಾಮಾನ್ಯ ಪೂರ್ವರೂಪ, ವಿಶೇಷ ಪೂರ್ವರೂಪ ಅಂತ ನಮಗೆ ಕಾಣಿಸುತ್ತೆ. ಅಶ್ರದ್ಧ, ಅರುಚಿ, ಅಗ್ನಿಮಾಂದ್ಯ ಇದೆಲ್ಲ ಸಾಮಾನ್ಯ ಪೂರ್ವರೂಪಗಳು. ವಿಶೇಷ ಪೂರ್ವರೂಪಗಳು ಅಂತ ಇರುತ್ತೆ. ಉದಾಹರಣೆಗೆ ಜ್ವರ ನಾವು ಗಮನಿಸಿದ್ರೆ ಅಲ್ಲಿ ಪೂರ್ವರೂಪ ಏನಿರುತ್ತೆ ಅಂದರೆ ಬಾಲ್ಯಭ್ಯ ಪ್ರದ್ವೇಷ. ಅಂದರೆ ಚಿಕ್ಕ ಮಕ್ಕಳು ನೋಡಿದ್ರೆ ದ್ವೇಷ ಅಂತೆ ಅವರಿಗೆ. ಮತ್ತು ರಾಜಯಕ್ಷ್ಮದಲ್ಲಿ ನಾವು ಗಮನಿಸಿದ್ರೆ ಪೂರ್ವರೂಪ ಸ್ವಬಾಹೋ ಪ್ರಮಾಣತಃ ಅಂತ ಹೇಳ್ತಾರೆ. ಅಂದರೆ ಒಂದು ಸ್ವಂತ ಭುಜಗಳ ಪ್ರಮಾಣವನ್ನು ಅವನು ಜುಗುಪ್ಸೆ ಮಾಡ್ತಾನಂತೆ, ತರ್ಕ ಮಾಡ್ತಾ ಇರ್ತಾನಂತೆ. ಅಂದರೆ ಇದೆಲ್ಲ ತುಂಬ ವೈಶಿಷ್ಟ್ಯವಾಗಿ ಕಂಡುಬರುವಂಥದ್ದು ಅಲ್ವಾ. ಅದಕ್ಕೆ ಇದೆಲ್ಲನೂ ವಿಶೇಷ ಪೂರ್ವರೂಪಗಳು ಅಂತ ಹೇಳಿ ನೆಕ್ಸ್ಟು ರೂಪ ಅಂದರೆ ಏನು ಅಂತ ತಿಳಿಸ್ತಾರೆ. ತದೇವ ವ್ಯಕ್ತತಾಂ ಯಾತಂ ರೂಪಮಿತ್ಯಭಿಧೀಯತೆ ಸಂಸ್ಥಾನಂ ವ್ಯಂಜನಂ ಲಿಂಗಂ ಲಕ್ಷಣಂ ಚಿಹ್ನಮಾಕೃತಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಯಾವಾಗ ಈ ಅಲ್ಪವಾಗಿ ವ್ಯಕ್ತವಾಗಿರುವಂತಹ ಲಕ್ಷಣಗಳು ಮತ್ತು ಅವ್ಯಕ್ತವಾಗಿರುವಂತಹ ಲಕ್ಷಣಗಳು ವ್ಯಕ್ತತ್ವ ಅನ್ನೋದು ಪಡೆಯುತ್ತೋ ಆವಾಗ ಅದನ್ನು ಲಿಂಗ ಅಂತ ಕರಿತೀವಿ. ಅಥವಾ ಇಲ್ಲಿ ಸಂಸ್ಥಾನ, ವ್ಯಂಜನ, ಲಕ್ಷಣ, ಚಿಹ್ನ, ಆಕೃತಿ ಅನ್ನೋ ಪರ್ಯಾಯಗಳಿಂದ ನಾವು ಅದನ್ನು ಸಂಬೋಧನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅಂತ ಹೇಳ್ತಾ ಮುಂದಿನದು ಉಪಶಯ. ಉಪಶಯ ಅಂದರೆ ಏನು? ಹೇತುವ್ಯಾಧಿ ವಿಪರ್ಯ. ಇಲ್ಲಿ ನಾವು ಚರಕದು ಒಂದ್ಸತಿ ಜ್ಞಾಪಿಸ್ಕೊಳ್ಬೇಕು. ಉಪಶಯ ಪುನಃ ಹೇತುವ್ಯಾಧಿ ವಿಪರೀತಾನಾಂ ವಿಪರೀತಾರ್ಥಕಾರೀಣಾಂ ಚೌಷಧಾಹಾರ ವಿಹಾರಾಣಾಂ ಉಪಯೋಗ ಸುಖಾನುಬಂಧ ಅಂತ ಹೇಳಿದ್ದಾರೆ. ಅದೇ ಸಿಮಿಲರ್ ಪ್ಯಾರಲಲ್ ಲೈನ್ಸಲ್ಲಿ ಇಲ್ಲಿ ಶ್ಲೋಕ ನಮಗೆ ಕಂಡುಬರುತ್ತೆ. ಏನು? ಹೇತುವ್ಯಾಧಿ ವಿಪರ್ಯಸ್ತ ಅರ್ಥಕಾರಿಣಾಂ ಔಷಧಾನ್ನ ವಿಹಾರಾಣಾಂ ಉಪಯೋಗಂ ಸುಖಾವಹಂ ವಿದ್ಯಾದ್ ಉಪಶಯಂ ವ್ಯಾಧೇಹೇ ಸಹಿ ಸಾತ್ಮ್ಯಮಿತಿ ಸ್ಮೃತಃ. ಉಪಶಯನೇ ಸಾತ್ಮ್ಯ ಅಂತಲೂ ಕರಿತೀವಿ.
ನೋಡಿ, ಈ ಒಂದು ಪಾಠ ಅರ್ಥ ಆಗ್ಬೇಕು ಅಂದ್ರೆ ಚರಕ ನಿಧಾನ ಸ್ಥಾನ ಗೊತ್ತಾಗೋದಿಲ್ಲ. ಚರಕ ವಿಮಾನ ಸ್ಥಾನ ಗೊತ್ತಿರಬೇಕು. ಅಲ್ಲಿ ಹೇಳ್ತಾರೆ ಸಾತ್ಮ್ಯಾರ್ಥೋ ಉಪಶಯಾರ್ಥ ಅಂತ ಹೇಳ್ತಾರೆ. ಆದ್ರೆ ಚರಕ ವಿಮಾನ ಸ್ಥಾನದಲ್ಲಿ ಹೇಳಿರುವಂಥದ್ದನ್ನ ಇಲ್ಲಿ ಉಪಶಯ ಪ್ರಕರಣದಲ್ಲಿ ಹೇಳ್ಬಿಟ್ಟಿದ್ದಾನೆ. ನೋಡಿದ್ರ ಎಷ್ಟು ದೊಡ್ಡ ಪ್ರಾಶಸ್ತ್ಯ ಮಾಧವ ನಿಧಾನದಲ್ಲಿ ಇದೆ. ಅದಕ್ಕೆ ನಾನಾ ಮುನೀನಂ, ಅದಕ್ಕೆ ಎಷ್ಟೋ ಗ್ರಂಥಗಳನ್ನು ಚೆನ್ನಾಗಿ ಅರಿದು ಕುಡ್ದು ಅರ್ಥ ಮಾಡ್ಕೊಂಡು ನಮಗೆ ಸುಲಭವಾಗಿ ಅರ್ಥ ಆಗೋದಕ್ಕೋಸ್ಕರ ಹೇಳಿರುವಂಥದ್ದು. ಅದಕ್ಕೆ ಲೋಕದಲ್ಲಿ ಮಾಧವ ನಿಧಾನಕ್ಕೆ ಅಷ್ಟು ದೊಡ್ಡ ಪೀಠಿಕೆ ಮತ್ತೆ ಸ್ಥಾನವನ್ನು ನೀಡಿರುವಂಥದ್ದು ಪಂಡಿತೋತ್ತಮರು ಅಂತ ಹೇಳ್ತಾ, ಒಟ್ಟು ಉಪಶಯ ಅಂದ್ರೆ ಏನು ಅಂದ್ರೆ ಯಾವುದು ನಮಗೆ ಸುಖವನ್ನು ಕೊಡುತ್ತೋ, ಅರ್ಥಾತ್ ಆರೋಗ್ಯದ ದೃಷ್ಟಿಕೋನದಿಂದ ನಮಗೆ ಅದು ಒಳಿತನ್ನು ಮಾಡುತ್ತೋ ಅದನ್ನು ಉಪಶಯ ಅಂತ ಕರಿತೀವಿ. ಅದು ಹೇತು ವಿಪರೀತವಾಗಿರ್ಬೋದು, ವ್ಯಾಧಿ ವಿಪರೀತವಾಗಿರ್ಬೋದು, ಅಥವಾ ಹೇತು ವ್ಯಾಧಿ ಎರಡಕ್ಕೂ ವಿಪರೀತವಾಗಿ ಇರುವಂಥದ್ದು ಮಾಡುತ್ತೆ. ಇದು ಸಾಮಾನ್ಯತಃ ಮಾಡುವಂಥದ್ದು. ಇನ್ನೊಂದು ವಿಪರೀತ ಅರ್ಥಕಾರಿ, ಅದು ಪ್ರಭಾವದಿಂದ ಮಾಡುತ್ತೆ. ನಾವು ಭೌತಿಕ ದೃಷ್ಟಿಕೋನದಿಂದ ತರ್ಕಗಳಿಗೆ ಅದು ನಮಗೆ ಸಿಗೋದಿಲ್ಲ. ಆದರೆ ಅದು ಪ್ರಭಾವದಿಂದ ಅದು ಹೇತು, ಮತ್ತೆ ಇಲ್ಲಿ ನಾವು ಕೊಡುವಂತಹ ಆಹಾರ, ಔಷಧ ಅಥವಾ ವಿಹಾರ ನಾವು ಸಾಮಾನ್ಯ ದೃಷ್ಟಿಕೋನದಿಂದ ನೋಡಿದ್ದಲ್ಲಿ ಅದು ಇನ್ನ ವೃದ್ಧಿ ಮಾಡುತ್ತೆ, ಪ್ರಕೋಪ ಮಾಡುತ್ತೆ ಅಂತ ಕಾಣಿಸುತ್ತೆ. ಆದರೆ ಅದು ಪ್ರಶಮನ ಮಾಡ್ತಾ ಇರತ್ತೆ. ಇದನ್ನ ವಿಪರೀತ ಅರ್ಥಕಾರ ಅಂತ ಕರಿತೀವಿ. ಅದ್ಯಾಕೆ ಮಾಡುತ್ತೆ ಅಂದ್ರೆ ಅದು ಪ್ರಭಾವ. ನೋಡಿದ್ರ ಎಷ್ಟು ದೃಷ್ಟಿಕೋನದಲ್ಲಿ ನಮಗೆ ಜ್ಞಾನವನ್ನು ಕೊಡ್ತಾರೆ ಆಚಾರ್ಯರು ಅಂತ. ಒಟ್ಟು ಈ ರೀತಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರುವಂಥದ್ದು ಅಂತ ಹೇಳಿ, ನೆಕ್ಸ್ಟ್ ಅನುಪಶಯ ಅಂದ್ರೆ ಏನು ಅಂತ ಹೇಳ್ತಾರೆ. ವಿಪರೀತೋ ಅನುಪಶಯೋ ವ್ಯಾಧ್ಯ ಸಾತ್ಮ್ಯಭಿರ್ ಸಂಹಿತಃ ಅಂತ ಹೇಳ್ತಾ ಇರುವಂಥದ್ದು. ಅಂದ್ರೆ ಯಾವುದು ಮತ್ತೆ ವ್ಯಾಧಿನ ಮತ್ತೆ ಪ್ರಕೋಪ ಮಾಡುತ್ತೋ ಅದು ಅನುಪಶಯ. ಅಂದರೆ ವಿಪರೀತ, ಉಪಶಯಕ್ಕೆ ವಿಪರೀತವಾಗಿರುವಂಥದ್ದೇ ಅನುಪಶಯ ಅಂತೇಳಿ. ಕೊನೆಯದಾಗಿ ಸಂಪ್ರಾಪ್ತಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸಂಪ್ರಾಪ್ತಿ ಅಂದ್ರೆ ಏನು? ಯಥಾ ದುಷ್ಟೇನ ದೋಷೇಣ ಯಥಾಚಾನು ವಿಸರ್ಪತ ನಿರ್ವೃತ್ತಿರ್ ಆಮಯಸ್ಯಾಸೌ ಸಂಪ್ರಾಪ್ತಿರ್ ಜಾತಿರಾಗತಿ. ಇದಕ್ಕೆ ಪ್ರಮಾಣ ಏನು ಅಂದ್ರೆ ಅಷ್ಟಾಂಗ ಹೃದಯ ಮತ್ತೆ ಅಷ್ಟಾಂಗ ಸಂಗ್ರಹ ವಾಗ್ಭಟಾಚಾರ್ಯರೇ ಪ್ರಮಾಣ. ಇದು ನಾನಾ ಮುನೀನ. ನೋಡಿದ್ರೆ ಚರಕ ಬಂದ್ರು, ಸುಶ್ರುತ ಬಂದ್ರು, ಈಗ ವಾಗ್ಭಟ್ರು ಬಂದ್ರು. ಅದಕ್ಕೆ ಅದೆಲ್ಲ ತಂತ್ರವಿಹೀನ ಆಗಿದ್ದಲ್ಲೂ ಕೂಡ ಇದನ್ನು ಓದಿದ್ರೆ ಓದೋ ಅಷ್ಟೇ ಪುಣ್ಯ ಫಲ ನಮಗೆ ಸಿಗತ್ತೆ. ಮತ್ತೆ ಜ್ಞಾನದಲ್ಲಿ ಏನೂ ಚ್ಯುತಿ ಇಲ್ಲ. ಓಕೆನಾ? ಅಂದರೆ ಯಾವ ರೀತಿ ದೋಷಗಳು ಪ್ರಕೋಪವಾಗಿರುವಂಥದ್ದು ಶರೀರದಲ್ಲಿ ಪ್ರಸಾರವಾಗಿ ಒಂದು ಕಡೆ ಸ್ಥಾನ ಸಂಶಯವನ್ನು ಪಡೆಯುತ್ತದೋ ಆವಾಗ ಒಂದು ಆಮಯ ಅನ್ನೋದು ನಿರ್ವೃತ್ತಿ, ಅಂದರೆ ನಿರ್ವೃತ್ತಿ ಇತಿ ವ್ಯಕ್ತ ಅಂತ ಉತ್ಪತ್ತಿ ಅಂತ ನಮಗೆ ಟೀಕದಲ್ಲಿ ಕಾಣಿಸುತ್ತೆ, ಮಧುಕೋಶ ಟೀಕದಲ್ಲಿ. ಸೊ ಒಂದು ವ್ಯಾಧಿ ಅನ್ನೋದು ನಮಗೆ ಉತ್ಪತ್ತಿ ಆಗತ್ತೆ. ಒಂದು ದೋಷ ಪ್ರಕೋಪ ಆಗಿ ಅದು ಪ್ರಸಾರ ಆಗಿ ಒಂದು ಕಡೆ ಸ್ಥಾನ ಸಂಶಯ ಆಯ್ತಲ್ವಾ, ಒಂದು ಗತಿ ಅನ್ನೋದು ಇದೆ. ಅದಕ್ಕೆ ಈ ಸಂಪ್ರಾಪ್ತಿಗೆ ಆಗತಿ ಅಂತ ಹೆಸರು. ಆ ಸಮಂತಾದ್ ಗತಿ ಆಗತಿ ಅಂದ್ರೆ ಪರಿಪೂರ್ಣವಾಗಿ ಪ್ರಾರಂಭದಿಂದ ಕೊನೆಯವರೆಗೂ ಗತಿಯನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ವಿಜ್ಞಾನದ ಹೆಸರು ಸಂಪ್ರಾಪ್ತಿ ಅಂತ ಹೇಳ್ತಾ ಇರುವಂಥದ್ದು. ಈ ಸಂಪ್ರಾಪ್ತಿ ಎಷ್ಟೊಂದು ರೀತಿಯಾಗಿ ಭೇದಗಳನ್ನು ಮಾತಾಡ್ತಾರೆ. ಸಂಖ್ಯಾ, ವಿಕಲ್ಪ, ಪ್ರಾಧಾನ್ಯ, ಬಲಕಾಲ ವಿಶೇಷತಃ ಸಾ ಭಿದ್ಯತೆ ಯಥಾತ್ರೈವ ವಕ್ಷ್ಯಂತೆ ಅಷ್ಟೌ ಜ್ವರ ಇತಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದು ಚರಕನು ತಿಳಿಸ್ಕೊಡ್ತಾರೆ ನಮಗೆ. ಸಂಖ್ಯ, ವಿಕಲ್ಪ, ಪ್ರಾಧಾನ್ಯ, ಬಲಕಾಲ ವಿಶೇಷ ಭಿದ್ಯತೆ ಅಂತ ಹೇಳ್ತಾರೆ. ಇಲ್ಲಿ ಅದೇ ಥರನೇ ಇದೆ. ಸಂಖ್ಯಾ, ವಿಕಲ್ಪ, ಪ್ರಾಧಾನ್ಯ, ಬಲಕಾಲ ವಿಶೇಷತಃ ಸಾ ಭಿದ್ಯತೆ ಅಂತ ಹೇಳ್ತಾ ಇದ್ದಾರೆ ಅಂತ. ಸೊ ಮೊದಲನೇದಾಗಿ ಸಂಖ್ಯಾ ಸಂಪ್ರಾಪ್ತಿ, ಉದಾಹರಣೆಗೆ ಅಷ್ಟೌ ಜ್ವರ 8 ಥರ ಇದೆ ಅಂತ ಹೇಳ್ತಾ ಇದೆ. ನೆಕ್ಸ್ಟ್ ವಿಕಲ್ಪ ಸಂಪ್ರಾಪ್ತಿ ಅಂದ್ರೆ ಏನು? ದೋಷಾನಾಂ ಸಮವೇತಾನಾಂ ವಿಕಲ್ಪೋ ಅಂಶ ಕಲ್ಪನಾ. ಅಲ್ಲಿ ಚರಕ ಏನು ಹೇಳ್ತಾರೆ? ವಿಕಲ್ಪೋ ಪುನಃ ಸಮವೇತಾನಾಂ ದೋಷಾನಾಂ ಅಂಶ ಬಲಕಾಲ ಅಂತ ಹೇಳ್ತಾರೆ. ಅಂಶವಾಗಿ ಹೇಳಿರುವಂಥದ್ದು. ಇಲ್ಲಿ ಅಂಶ ಕಲ್ಪನಾ ಅಂತ ಹೇಳ್ತಾರೆ. ಅಂದರೆ ಇವಾಗ ವಾತ ಪ್ರಕೋಪ ಆಯಿತು, ಸಾಮಾನ್ಯ ದೃಷ್ಟಿಕೋನ. ವಾತದಲ್ಲಿ ತತ್ತರುಕ್ಷ ಲಘು ಶೀತಕರ ಸೂಕ್ಷ್ಮಾಶ್ಚಲೋ ನಿಲಹ ಅಂತ ಇದೆ. ವಾತದಲ್ಲಿ ಯಾವ ಗುಣ ಪ್ರಕೋಪ ಆಯಿತು? ವೃಕ್ಷದಿಂದ ಬಂತ, ಶೀತದಿಂದ ಬಂತ, ಚಲದಿಂದ ಬಂತ ಅಂತ ಹೇಳುವಂಥದ್ದು ವಿಕಲ್ಪ ಸಂಪ್ರಾಪ್ತಿ. ಅದಕ್ಕೆ ಇದು ಅಂಶ ಕಲ್ಪನಾ. ನೋಡಿದ್ರ ಆಳ ಅಷ್ಟು ತೋರಿಸ್ಕೊಡ್ತಾ ಇದೆ ಯಾವುದು? ಮಾಧವ ನಿಧಾನ ಗ್ರಂಥ.
ಅಷ್ಟೇ ಅಲ್ಲ, ಆಯುರ್ವೇದ ಗ್ರಂಥಗಳು, ಶಾಸ್ತ್ರ ಅಂತ ಹೇಳ್ತಾ ಇಷ್ಟು ದೊಡ್ಡ ಶಾಸ್ತ್ರವನ್ನು ನೀಡಿರುವಂತಹ ಪರಮಾತ್ಮನಿಗೆ ಮತ್ತು ನಾವು ಇಂಥ ಸನಾತನ ಧರ್ಮದಲ್ಲಿ ಹುಟ್ಟಿರೋದಕ್ಕೆ ಹೆಮ್ಮೆ ಮತ್ತು ಗರ್ವ ಪಡಬೇಕಾಗಿರುವಂಥದ್ದು ಅಂತ ಹೇಳ್ತಾ ಮುಂದೆ ಪ್ರಾಧಾನ್ಯ ಲಕ್ಷಣ ಅಂದರೆ ಏನು ಅಂತ ನಾವು ನೋಡೋಣ. ಪ್ರಾಧಾನ್ಯ ಸಂಪ್ರಾಪ್ತಿ ಸ್ವಾತಂತ್ರ್ಯ ಪಾರತಂತ್ರಾಭ್ಯಾಂ ವ್ಯಾಧೇ ಪ್ರಾಧಾನ್ಯಮಾದಿಶೇತ್. ಇದು ಸ್ವತಂತ್ರ ವ್ಯಾಧಿಯ ಅಥವಾ ಪರತಂತ್ರ ವ್ಯಾಧಿಯ ಅಂತ ಗೊತ್ತಿರಬೇಕು. ಅಂದರೆ ಸ್ವತಂತ್ರ ವ್ಯಾಧಿ ಅಂದ್ರೇನು? ಆಹಾರ ವಿಹಾರ ಔಷಧಿ ಅಥವಾ ಅಪಥ್ಯ ಅಧರ್ಮಗಳಿಂದ ದೋಷಗಳು ಅನ್ನೋದು ಪ್ರಕೋಪಗೊಂಡು ಆ ದೋಷಜ ವ್ಯಾಧಿ ಬಂದರೆ ಅದು ಸ್ವತಂತ್ರ ವ್ಯಾಧಿ. ಒಂದು ವ್ಯಾಧಿ ಬಂದಿದೆ, ಆ ವ್ಯಾಧಿಯಿಂದ ಇನ್ನೊಂದು ವ್ಯಾಧಿ ಬರ್ತಾ ಇದೆ, ಅವಾಗ ಅದು ಪರತಂತ್ರ ಅಲ್ವಾ. ಅದಕ್ಕೆ ಇದನ್ನು ಹೇಳ್ಕೊಡುವಂಥದ್ದು ಪ್ರಾಧಾನ್ಯ ಸಂಪ್ರಾಪ್ತಿ. ಸೊ ಪ್ರಾಧಾನ್ಯ ಅಂದರೆ ಏನು? ಸ್ವಾತಂತ್ರ್ಯ ಪಾರತಂತ್ರಾಭ್ಯಾಮ್ ಅಂತ ಹೇಳ್ತಾ ಇರುವಂಥದ್ದು. ಅದೇ ಚರಕ ಏನು ಹೇಳ್ತಾರೆ ಗೊತ್ತಾ? ಇದನ್ನು ದ್ವಯೋಸ್ತರಹ ತ್ರಿಶ್ರುತಮ ಇತಿ ಅಂತ ಹೇಳ್ತಾರೆ. ಪ್ರಾಧಾನ್ಯದಲ್ಲಿ ಎರಡು ದೋಷಗಳು ಒಂದು ರೋಗಕ್ಕೆ ಕಾರಣವಾದಲ್ಲಿ ಆ ಎರಡು ದೋಷಗಳಲ್ಲಿ ಯಾವುದು ಅತ್ಯಂತ ಪ್ರಧಾನವಾಗಿದೆ? ಆ ಎರಡು ದೋಷದಲ್ಲಿ ಒಂದು ಪ್ರಧಾನವಾಗಿದ್ದರೆ ಆವಾಗ ತರ ಅಂತ ಪದ ಉಪಯೋಗಿಸ್ಬೇಕು. ಮೂರು ದೋಷಗಳು ಒಂದು ರೋಗಕ್ಕೆ ಕಾರಣಭೂತವಾಗಿದ್ದಲ್ಲಿ ಯಾವುದು ಅತ್ಯಂತ ಪ್ರಧಾನ ಕಾರಣವೋ ಅದಕ್ಕೆ ತಮ ಅಂತ ಉಪಯೋಗಿಸ್ಬೇಕು ಅಂತ ಹೇಳಿದ್ದಾರೆ. ಆದರೆ ಇಲ್ಲಿ ಮಾಧವಕರ ಇನ್ನೊಂದು ಹೆಜ್ಜೆ ಮುಂದೆ ಹೋಗ್ಬಿಟ್ಟು ಹೇಳಿದ್ದಾರೆ, ಇದು ಸ್ವಾತಂತ್ರ್ಯನ ಪರತಂತ್ರನ. ಇದು ಮತ್ತೆ ವೈಶಿಷ್ಟ್ಯ. ಯಾಕೆಂದ್ರೆ ನಾವು ಮಾಡ್ತಾ ಇರುವಂಥ ಮಾಧವ ನಿಧಾನದ ವೈಶಿಷ್ಟ್ಯ ಮತ್ತೆ ವೈಭವವನ್ನು ನಾವು ನೋಡ್ತಾ ಇದ್ದೀವಿ. ಇದನ್ನು ಮಾಡಬೇಕು ಅಂದರೆ ಎಲ್ಲ ತಂತ್ರಗಳ ಅಧ್ಯಯನವೂ ಆಗಿರಬೇಕು. ಆ ಎಲ್ಲ ತಂತ್ರಗಳ ಅಧ್ಯಯನ ಪೀಠಿಕೆ ಇಟ್ಕೊಂಡು ಇದನ್ನೆಲ್ಲನೂ ವ್ಯಾಖ್ಯಾನ ಮಾಡ್ತಾ ಇರುವಂಥದ್ದು ಅಂತ ಹೇಳ್ತಾ ಬಲಾಬಲ ಲಕ್ಷಣ ಅಥವಾ ಬಲಾಬಲ ಸಂಪ್ರಾಪ್ತಿ ಏನಪ್ಪ ಅಂದರೆ ಹೇತ್ವಾದಿ ಕಾರ್ಸ್ನ್ಯ ವಯವೈರ್ ಬಲಾಬಲ ವಿಶೇಷಣಂ ಅಂತ ಹೇಳ್ತಾ ಇರುವಂಥದ್ದು. ಅಂದರೆ ಹೇತ್ವಾದಿ ಕಾರ್ಸ್ನ್ಯ, ಕಾರ್ಸ್ನ್ಯ ಅಂದ್ರೇನು? ಕೃತ್ಸ್ನ ಭಾವ ಕಾರ್ಸ್ನ್ಯ ಅಂದರೆ ಹೇತ್ವಾದಿಗಳು ಅಂದ್ರೇನು? ಹೇತು, ಪೂರ್ವರೂಪ, ರೂಪ, ಸಂಪ್ರಾಪ್ತಿ, ಉಪಶಯಗಳು ಇದೆಲ್ಲ ಏನಿದೆಯೋ ಅದರಲ್ಲೆಲ್ಲನೂ ಯಾವುದು ಅತ್ಯಂತ ಬಲಶಾಲಿಯಾಗಿದೆ, ಹೇತು ಪ್ರಧಾನವಾಗಿದೆಯಾ ಅಥವಾ ಬಲವಾಗಿದೆಯಾ, ಪೂರ್ವರೂಪಗಳು ಬಲವಾಗಿದೆಯಾ, ಲಿಂಗಗಳು ಅನ್ನೋದು ಬಲವಾಗಿದೆಯಾ ನಾವು ಗೊತ್ತಿರಬೇಕು. ಮತ್ತು ಆ ಹೇತುಗಳಲ್ಲೂ ಆಹಾರ ಹೇತು ಪ್ರಧಾನವಾಗಿದೆಯಾ, ವಿಹಾರ ಹೇತು ಪ್ರಧಾನವಾಗಿದೆಯಾ ಅಥವಾ ಕರ್ಮ ಪ್ರಧಾನವಾಗಿದೆಯಾ ಗೊತ್ತಿರಬೇಕಾಗಿರುವಂಥದ್ದು. ಯಾಕೆಂದರೆ ನಮಗೆ ವ್ಯಾಧಿ ಅನ್ನೋದು ಮೂರು ರೀತಿ ಇದೆ: ವಾಗ್ಭಟ ಪ್ರಕಾರ ಮತ್ತು ಭೈಷಜ್ಯ ರತ್ನಾವಳಿ ಪ್ರಕಾರ. ದೋಷಜ, ಕರ್ಮಜ, ದೋಷಕರ್ಮಜ. ದೋಷವೇ ಬಲಿಷ್ಠವಾಗಿದ್ದಲ್ಲಿ ಬರುವಂತಹ ವ್ಯಾಧಿ ದೋಷಜ ವ್ಯಾಧಿ. ಕರ್ಮವೇ ಪ್ರಧಾನ ಅಥವಾ ಬಲಿಷ್ಠವಾಗಿದ್ದಲ್ಲಿ ಬರುವಂತಹ ವ್ಯಾಧಿ ಕರ್ಮಜ ವ್ಯಾಧಿ. ಸೊ ನಮಗೆ ಆ ಬಲಾಬಲ ಸಂಪ್ರಾಪ್ತಿ ಅನ್ನೋದು ಗೊತ್ತಿರಬೇಕು ಅಂತ ಹೇಳೋದಕ್ಕೋಸ್ಕರ ಬಲಾಬಲ ಸಂಪ್ರಾಪ್ತಿಯನ್ನು ಇಲ್ಲಿ ತಿಳಿಸ್ಕೊಡ್ತಾ ಇರುವಂಥದ್ದು. ಅದಾದಮೇಲೆ ಕಾಲ, ಬಲ ಕಾಲ ವಿಶೇಷ ಇರಲ್ವಾ, ಅದಕ್ಕೆ ಇವಾಗ ಬಲ ಸಂಪ್ರಾಪ್ತಿ ಆಯಿತು. ಈಗ ಕಾಲ ಸಂಪ್ರಾಪ್ತಿಯನ್ನು ಹೇಳ್ಕೊಡ್ತಾ ಇದ್ದಾರೆ. ನಕ್ತಂದಿನ ಋತುಭುಕ್ತಂ ಅಂಶೈರ್ ವ್ಯಾಧಿಕಾಲೋ ಯಥಾಮರಂ ಇತಿ ಪ್ರೋಕ್ತೋ ನಿಧಾನಾರ್ಥ ಸವ್ಯಾಸೇನೋಪದೇಕ್ಷ್ಯತೆ ಅಂತ ಹೇಳ್ತಾ ಇದ್ದಾರೆ. ನಮಗೆ ಗೊತ್ತು, ವಯೋಹೋರಾತ್ರಿ ಭುಕ್ತಾನಾಂ ತೇ ಅಂತ ಮಧ್ಯಾಧಿಕಾ ಕ್ರಮಾತ್ ತೇ ಇತಿ ವಾತಪಿತ್ತ ಕಫಗಳು ವಯ, ಅಹೋರಾತ್ರಿ, ಭುಕ್ತ ಇಷ್ಟರಲ್ಲೂ ಅಂತ್ಯ, ಮಧ್ಯ ಮತ್ತು ಆದಿಯಲ್ಲಿ ಅತ್ಯಂತ ಪ್ರಕೋಪ ಆಗ್ತಾ ಇರತ್ತೆ. ಇದು ಕಾಲಚಕ್ರ, ಆ ಕಾಲದಲ್ಲಿ ಆಗ್ತಾ ಇದೆ ಅಲ್ವಾ, ಅದಕ್ಕೆ ಇದು ಕಾಲ ಸಂಪ್ರಾಪ್ತಿ. ಅದಕ್ಕೆ ನಕ್ತ ಅಂದರೆ ರಾತ್ರಿಯ ಕೊನೆಯ ಭಾಗದಲ್ಲಿ ವಾತದೋಷ ಪ್ರಕೋಪ ಆಗಿ ವಾತಜ ವ್ಯಾಧಿಗಳನ್ನು ಉತ್ಪತ್ತಿ ಮಾಡುತ್ತೆ. ಮಧ್ಯದಲ್ಲಿ ಪಿತ್ತ, ಅದಕ್ಕೆ ಮಧ್ಯರಾತ್ರಿ, ಮಧ್ಯಂದಿನೇ, ಪಿತ್ತಜ ಜ್ವರದಲ್ಲಿ ನಾವು ಗಮನಿಸಿದ್ರೆ ಗೊತ್ತಾಗುತ್ತೆ. ಇದೆಲ್ಲ ಉದಾಹರಣೆಗಳಾಗಿ ನಾವು ಸ್ವೀಕಾರ ಮಾಡಿ ಹೇಳ್ತಾ ಇರುವಂಥದ್ದು. ಇನ್ನು ಪ್ರಾತಃ ಕಾಲದಲ್ಲಿ ಅಂದರೆ ದಿನದ ಆದಿ ಅಲ್ವಾ ಪ್ರಾತಃ ಕಾಲ, ಅವಾಗ ಎಲ್ಲರಿಗೂ ಗೊತ್ತು ಕಫ ಅನ್ನೋದೇ ಪ್ರಧಾನವಾಗಿರುತ್ತೆ. ಅವಾಗಲೇ ತುಂಬ ನೆಗಡಿ, ಕೆಮ್ಮುಗಳು, ಮೂಗಿಂದ ಸೋರುವಂಥದ್ದು ಎಲ್ಲನೂ ಕಾಣಿಸುತ್ತೆ, ಕಫಜ ವ್ಯಾಧಿಗಳು ಅಂತ ಹೇಳ್ತಾ ಇದು ಕಾಲೇಜ ಸಂಪ್ರಾಪ್ತಿ ಅಂತ ಹೇಳ್ತಾರೆ. ಇಲ್ಲಿಗೆ ರೋಗದ 5 ಉಪಾಯಗಳನ್ನು ತಿಳಿಸ್ಕೊಟ್ಟು ತದನಂತರ ನಿಧಾನ ವಿಶೇಷಂ ಅನ್ನೋ ಒಂದು ಪ್ರಕರಣದಲ್ಲಿ ಮಾತಾಡ್ತಾರೆ. ಸರ್ವೇಷಾಮೇವ ರೋಗಾಣಂ ನಿಧಾನಂ ಕುಪಿತಾಮಲಾಹ ತತ್ ಪ್ರಕೋಪಸ್ಯ ತು ಪ್ರೋಕ್ತಂ ವಿವಿಧಾ ಅಹಿತ ಸೇವನಂ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಸ್ಟ್ಯಾಂಡರ್ಡ್ ಡೈಲಾಗು.
ನೋಡಪ್ಪ, ಎಷ್ಟೇ ರೋಗಗಳು ಉತ್ಪತ್ತಿ ಆದರೂ ಇದಕ್ಕೆಲ್ಲ ಮೂಲ ಕಾರಣ ಮಾತ್ರ ಕುಪಿತಾನಾಮಿ ದೋಷಾಣಾಂ. ದೋಷಗಳೇ ಮೂಲ ಕಾರಣ. ಅದಕ್ಕೆ ಸರ್ವೇಷಾಮೇವ ರೋಗಾಣಂ ದೋಷ ಏಕ ಹೇವ ಹಿ ಸರ್ವೇಷಾಂ ರೋಗಾಣಂ ಏಕ ಕಾರಣಂ ಅಂತ ಏನು ವಾಗ್ಭಟ ಹೇಳ್ತಾನೋ ಅದೇ ಮಾಧವಕರ ದೃಷ್ಟಿಕೋನದಲ್ಲಿ ಹೇಳ್ಬೇಕು ಅಂದರೆ ಸರ್ವೇಷಾಮೇವ ರೋಗಾಣಂ ನಿಧಾನಂ ಕುಪಿತಾಮಲಾಹ. ಎಲ್ಲ ರೋಗಗಳಿಗೂ ನಿಧಾನ ನಿಶ್ಚಯವಾಗೋ ಕಾರಣ ಮಾತ್ರ ಕುಪಿತಮಲ. ಕುಪಿತಮಲ ಐತಿ ವಾತ ಪಿತ್ತ ಕಫ. ಇಲ್ಲಿ ಮಲ ಅಂದರೆ ದೋಷ ಅಂತ ನಾವು ಸ್ವೀಕಾರ ಮಾಡಬೇಕಾಗಿರುವಂತೆ. ತತ್ ಪ್ರಕೋಪಸ್ಥದು ಪ್ರೋಕ್ತಂ ವಿವಿಧ ಅಹಿತ ಸೇವನ. ಮತ್ತು ಇದು ಕೋಪ ಆಗೋದಕ್ಕೆ ಕಾರಣ ಏನು ಅಂದರೆ ವಿವಿಧ ಅಹಿತ ಸೇವನಂ. ಅದಕ್ಕೆ ಚರಕ ಹೇಳ್ತಾನೆ, ನಮ್ಮ ಕರ್ತವ್ಯ ಏನಪ್ಪ ಅಂದರೆ ಹಿತ ಮಾತ್ರ ನಾವು ಉಪರೋಧ ಮಾಡ್ಬೇಕು, ಅಂದರೆ ನಾವು ಸೇವನೆ ಮಾಡಬೇಕಂತೆ. ಅಹಿತನ ಇವತ್ತಿಗೂ ಸೇವನೆ ಮಾಡೋಕ್ಕೆ ಹೋಗ್ಬಾರ್ದು. ಹಿತಮೇವ ಅನುರುದ್ಧಂತೆ ಪ್ರಪರೀಕ್ಷೆ ಪರೀಕ್ಷಕಾಹ. ಎಂಥ ಡೈಲಾಗು! ಹಿತವನ್ನು ಮಾತ್ರವೇ ನಾವು ಸೇವನೆ ಮಾಡಬೇಕು. ಹೆಂಗೆ ಸೇವನೆ ಮಾಡಬೇಕು? ಪರೀಕ್ಷೆ ಮಾಡಿ ಮಾಡಿ ಸೇವನೆ ಮಾಡಿ. ಇದು ಹಿತನ ಅಹಿತನ ಮತ್ತು ಯಾರು ಮಾಡೋಕ್ಕಾಗತ್ತೆ? ಬುದ್ಧಿವಂತ ಮಾತ್ರನೇ ಮಾಡೋಕ್ಕಾಗತ್ತೆ. ಯಾರಿಗೆ ಬುದ್ಧಿ ಅನ್ನೋದಿದೆಯೋ ಅವನು ಹಿತನ ಮಾತ್ರನೇ ಸೇವನೆ ಮಾಡ್ತಾನೆ. ಹಿತನ್ ಬಿಟ್ಟು ಅಹಿತನ ಯಾವಾಗ ಸೇವನೆ ಮಾಡ್ತಾನೆ ಅಂದರೆ ಬುದ್ಧಿ ಭ್ರಂಶನಾಗಿರೋವನು ಮಾಡ್ತಾನೆ ಅಂತ ಹೇಳ್ತಾರೆ ಶಾರೀರಸ್ಥಾನ. ವಿಷಮಾಭಿನಿವೇಶೋ ಯೋ ನಿತ್ಯಾನಿತ್ಯೇ ಹಿತಾಹಿತೆ ಜ್ಞೇಯಸ್ಸ ಬುದ್ಧಿ ವಿಭ್ರಂಶಃ ಸಮಂ ಬುದ್ಧಿರ್ರಿ ಪಶ್ಯತಿ. ನೋಡಿದ್ರ ಅಂದರೆ ಹಿತಮೇವಾನುರುದ್ಧಂತೆ ಪರೀಕ್ಷೆ ಮಾಡೋದಕ್ಕೆ ಮತ್ತು ಪರೀಕ್ಷೆ ಮಾಡಿಬಿಟ್ಟು ಹಿತಾನ್ ಮಾತ್ರನೇ ಸೇವನೆ ಮಾಡುವಂಥವನು ಬುದ್ಧಿವಂತ. ಬುದ್ಧಿಭ್ರಂಶ ಆಗದೇ ಇರುವವನು. ಬುದ್ಧಿಭ್ರಂಶನಾಗಿರುವವನು ಹಿತವನ್ನು ತ್ಯಜಿಸಿ ಅಹಿತವನ್ನು ಸೇವನೆ ಮಾಡ್ತಾನೆ. ತನ್ಮೂಲಕ ರೋಗಗಳನ್ನು ಉತ್ಪತ್ತಿ ಮಾಡಿಕೊಳ್ಳುತ್ತಾನೆ. ನೋಡಿದ್ರ ಅದಕ್ಕೆ ವಿವಿಧ ಅಹಿತ ಸೇವನಂ. ಈ ಬುದ್ಧಿ ವಿಭ್ರಂಶ ಏನು? ಪ್ರಜ್ಞಾಪರಾಧ ಅಲ್ವಾ? ಚರಕ ಮತ್ತೆ ಇನ್ನೊಂದ್ಸತಿ ಚರಕಾಚಾರ್ಯನ ಸ್ಮರಣೆ ಮಾಡಿದ್ರೆ ವಿಮಾನಸ್ಥಾನ ಜನಪದೋಧ್ವಂಸದಲ್ಲಿ ಹೇಳ್ತಾರೆ, ವಾಯುವಾದಿನ ಯದ್ವೈಗುಣ್ಯಂ ಉತ್ಪದ್ಯತೆ ತಸ್ಯ ಮೂಲಮ ಧರ್ಮ. ಅದಕ್ಕೂ ಮೂಲ ಏನಪ್ಪ ಅಂದರೆ ಪ್ರಜ್ಞಾಪರಾಧ ಏವ ಮೂಲಂ. ಆ ಪ್ರಜ್ಞಾಪರಾಧ ಅಂದ್ರೇನು? ದಿ ವಿಭ್ರಂಶ, ದಿ ತೃತೀಯ ಸ್ಮೃತಿ ವಿಭ್ರಂಶ ಅಲ್ವಾ? ಕರ್ಮ ಯತ್ಕುರುತೆಯ ಶುಭಂ ಪ್ರಜ್ಞಾಪರಾಧಂ ತಂ ವಿದ್ಯಾತ್ ಸರ್ವದೋಷ ಪ್ರಕೋಪಣಂ. ದಿ ವಿಭ್ರಂಶ ಅಂದರೆ ಹಿತಾನ ತ್ಯಜಿಸಿ ಅಹಿತಾನ ಸೇವನೆ ಮಾಡುವಂಥದ್ದು. ಓಕೆನಾ ಅಂತ ಹೇಳ್ತಾ, ಸೊ ಒಂದು ಪ್ರಕರಣದಲ್ಲಿ ಮೂಲ ಕಾರಣ ಅಧರ್ಮ, ಆ ಅಧರ್ಮದ ಮುಖಾಂತರ ಅಹಿತ ಸೇವನ, ಅಹಿತ ಸೇವನದಿಂದ ವಾತ ಪಿತ್ತ ಕಫಗಳು ಅನ್ನೋದನ್ನು ಪ್ರಕೋಪ ಆಗಿ, ಆ ವಾತ ಪಿತ್ತ ಕಫಗಳು ಪ್ರಕೋಪ ಆಗಿರೋ ತಕ್ಷಣವೇ ನಮಗೆ ಪೂರ್ವ ರೂಪಗಳು ಅರ್ಥಾತ್ ಈಶತ್ ಅವ್ಯಕ್ತ ಲಕ್ಷಣಗಳನ್ನು ಉತ್ಪತ್ತಿ ಮಾಡುತ್ತೆ. ಮತ್ತೆ ಇನ್ನು ಆ ಅಹಿತ ಸೇವನೆ ಅಧರ್ಮಾಚರಣೆಯಲ್ಲೇ ತೊಡಗಿದ್ದಲ್ಲಿ ರೂಪಗಳು ವ್ಯಕ್ತ ಆಗತ್ತೆ. ರೂಪಗಳು ವ್ಯಕ್ತ ಆದ್ಮೇಲೆ ವ್ಯಾಧಿ ಅನ್ನೋದು ಪ್ರಾದುರ್ಭಾವ ಆಗತ್ತೆ. ಇದೇ ಸಂಪ್ರಾಪ್ತಿ ಅಂತೇಳಿ. ಮತ್ತೆ ಇದಕ್ಕೆ ಧರ್ಮ ಆಚರಣೆ ಮಾತ್ರವೇ ಉಪಶಯ, ಮತ್ತೆ ಅಧರ್ಮಾಚರಣೆ ಮತ್ತೆ ಮುಂದುವರಿಸಿದ್ರೆ ಅದು ಅನುಪಶಯ ಅಂತ ಹೇಳ್ತಾರೆ. ನೋಡಿದ್ರ, ಇಡೀ ಒಂದು ಕಾಲಚಕ್ರ ಜೀವನ ಚಕ್ರವನ್ನೇ ಅಧರ್ಮ ಅಹಿತ ಇಂದ ಪ್ರಾರಂಭಗೊಂಡು ನಿಧಾನ ಪಂಚಕಗಳಲ್ಲಿ ತಿಳಿಸ್ಕೊಟ್ರು. ಅದಕ್ಕೆ ಒಂದು ಅಧ್ಯಾಯನೇ ಪಂಚನಿಧಾನ ಲಕ್ಷಣಂ ಅಂತ ಮೊದಲನೇ ಅಧ್ಯಾಯ ಇಲ್ಲಿ ಇಟ್ಟಿರುವಂಥದ್ದು. ಇದು ಮಾಧವಕರ ವೈಶಿಷ್ಟ್ಯ ಅಂತ ಹೇಳ್ತಾ ಮುಂದಿನ ಪ್ರಕರಣ ನಿಧಾನಾರ್ಥಕರ ರೋಗದ ಬಗ್ಗೆ ಮಾತಾಡ್ತಾರೆ. ಇಲ್ಲಿ ಒಂದು ವಿಶೇಷ ಅಂಶ ಏನು ಗಮನಿಸಬೇಕು ಅಂದರೆ, ಚರಕಾಚಾರ್ಯರು ಇದನ್ನ ಬಗ್ಗೆ ಹೇಳಿದ್ದಾರೆ ನಿಧಾನಾರ್ಥಕರ ರೋಗದ ಬಗ್ಗೆ. ಆದರೆ ಅವರು ನಿಧಾನ ಸ್ಥಾನದ ಕೊನೆಯ ಅಧ್ಯಾಯದಲ್ಲಿ ಹೇಳಿದ್ದಾರೆ, ಅರ್ಥಾತ್ ಅಪಸ್ಮಾರ ನಿಧಾನದಲ್ಲಿ ಹೇಳಿದ್ದಾರೆ. ಆದರೆ ಮಾಧವ ನಿಧಾನದಲ್ಲಿ ಮಾಧವಕರರು ಮೊದಲನೇ ಅಧ್ಯಾಯದಲ್ಲಿ ಹೇಳಿದ್ದಾರೆ. ಇದು ಮತ್ತೆ ವೈಶಿಷ್ಟ್ಯ. ಯಾಕೆಂದರೆ ಇಲ್ಲಿ ಅಧಿಕರಣ ಅತ್ಯಂತ ಸೂಕ್ತವಾಗಿದೆ. ಅದಕ್ಕೋಸ್ಕರ ಆಚಾರ್ಯರು ಇಲ್ಲೇ ತಿಳಿಸ್ತಾ ಇದ್ದಾರೆ. ನಿಧಾನಾರ್ಥಕರೋ ರೋಗೋ ರೋಗಸ್ಯಾಪ್ಯುಪಜಾಯತೆ ತದ್ಯತ ಜ್ವರಸಂತಾಪ ರಕ್ತಪಿತ್ತ ಉದೀರ್ಯತೆ ರಕ್ತಪಿತ್ತ ಜ್ವರಸ್ತಾಭ್ಯಾಂ ಶೋಷಸ್ಯಾಪುಪಜಾಯತೆ ಪ್ಲೀಹಾಭಿವೃದ್ಧ್ಯ ಜಠರಂ ಜಠರಾಚ್ಛೋತ ಏವ ಚ ಹರ್ಷೋಭ್ಯೋ ಜಠರಂ ದುಃಖಂ ಗುಲ್ಮಶ್ಚಾಪ್ಯುಪಜಾಯತೆ ದಿವಾ ಸ್ವಾಪಾದಿ ದೋಷೈಶ್ಚ ಪ್ರತಿಶ್ಯಾಯಾಶ್ಚ ಜಾಯತೆ ಪ್ರತಿಶ್ಯಾಯಾದ್ ಅಧೋ ಕಾಸಃ ಕಾಸಾತ್ ಸಂಜಾಯತೆ ಕ್ಷಯಃ ಕ್ಷಯೋ ರೋಗಸ್ಯ ಹೇತುತ್ವೇ ಶೋಷಸ್ಯಾಪ್ಯುಪಜಾಯತೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಇಲ್ಲಿ ಹೇಳಿದ್ದಾರೆ ಅಂದರೆ, ನಾವು ಪ್ರಾಧಾನ್ಯ ಸಂಪ್ರಾಪ್ತಿ ನೋಡಿದ್ವಿ. ಚರಕ ಯಾಕೆ ಮೊದಲನೇ ಅಧ್ಯಾಯದಲ್ಲಿ ಹೇಳಿಲ್ಲ ಅಂದರೆ, ಪ್ರಾಧಾನ್ಯ ಅಂದರೆ ದ್ವಯೋಸ್ತರಃ ತ್ರಿಷು ತಮ ಇತಿ ಅಂತ ಹೇಳ್ಬಿಟ್ಟಿದ್ದಾರೆ. ಆದರೆ ಇಲ್ಲಿ ಸ್ವಾತಂತ್ರ್ಯ ಪರತಂತ್ರ ಅಂತ ಹೇಳಿದ್ದಾರೆ. ಪರತಂತ್ರ ಅಂದರೆ ಏನು ಗೊತ್ತಾ?
ಅದನ್ನು ಇಲ್ಲಿ ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಯಾಕೆ ಅಲ್ಲೇ ಹೇಳಲಿಲ್ಲ? ಅಲ್ಲೇ ಹೇಳೋ ಅವಶ್ಯಕತೆ ಇರಲಿಲ್ಲ. ಯಾಕೆಂದರೆ ಎಲ್ಲ ಒಂದೊಂದೇ ಸೂತ್ರದಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ, ವರ್ಣನೆ ಮಾಡ್ತಾ ಹೋಗ್ತಾ ಇದ್ದಾರೆ. ಅಲ್ಲಿ ಮಧ್ಯದಲ್ಲಿ ಇಷ್ಟು ದೊಡ್ಡ ಪ್ರಕರಣ ಸೇರಿಸ್ಬಿಟ್ರೆ ಅದಷ್ಟೊಂದು ಚೆನ್ನಾಗಿರೋದಿಲ್ಲ. ಆ ಪ್ರಕರಣ ಮುಗಿಸಿ ಇವಾಗ ಆ ಪ್ರಶ್ನೆಗೆ ಇಲ್ಲಿ ಉತ್ತರ ಕೊಡ್ತಾ ಇದ್ದಾರೆ. ಏನು ಅಂದರೆ ಪರತಂತ್ರ ಅಂದರೆ ಒಂದು ರೋಗ ಇನ್ನೊಂದು ರೋಗಕ್ಕೆ ನಿಧಾನವಾದಲ್ಲಿ ಅದು ನಿಧಾನಾರ್ಥಕರ ರೋಗ. ಅದಕ್ಕೆ ಒಂದು ಉಪಮಗಳು ಕೊಡ್ತಾ ಇದ್ದಾರೆ. ಉಪಮಗಳು ಹೌದು, ಇದು ಸಿದ್ಧಾಂತನೂ ಹೌದು. ಜ್ವರ ಅತ್ಯಂತ ಉಪೇಕ್ಷೆ ಮಾಡಿದ್ದಲ್ಲಿ ಅವಾಗ ಆ ಜ್ವರದ ಸಂತಾಪದಿಂದ ರಕ್ತಪಿತ್ತನ ಇನ್ನೊಂದು ರೋಗ ಉತ್ಪತ್ತಿ ಆಗತ್ತೆ. ನೋಡಿದ್ರೆ ಇದು ಪಾರತಂತ್ರ ರೋಗ. ಪ್ರತಿಶ್ಚಾಯಾದ್ ಭವೇತ್ ಕಾಸಃ, ಪ್ರತಿಶ್ಚಾಯವನ್ನು ಮತ್ತೆ ಉಪೇಕ್ಷೆ ಮಾಡಿದ್ದಲ್ಲಿ ಅವಾಗ ಪ್ರತಿಶ್ಚಾಯ ಕಾಸ ರೋಗಕ್ಕೆ ಕಾರಣ ಆಗ್ತಾ ಇದೆ. ಇದು ಇವಾಗ ಬಂದಿರುವಂತಹ ಕಾಸ ಸ್ವತಂತ್ರ ಕಾಸ ಅಲ್ಲ, ಅದು ಪಾರತಂತ್ರ ಕಾಸ. ಇದು ಅತ್ಯಂತ ವಿಶೇಷವಾಗಿ ನಮಗೆ ಗೊತ್ತಿರಬೇಕಾಗಿರುವಂತಹ ಅಂಶಗಳು. ಅದಕ್ಕೋಸ್ಕರ ಇಲ್ಲೇ ಮೊದಲನೇ ಅಧ್ಯಾಯದಲ್ಲೇ ನಿಧಾನಾರ್ಥಕ ರೋಗಗಳನ್ನ ಆಚಾರ್ಯ ಮಾಧವಕರರು ಹೇಳಿರುವಂಥದ್ದು ಅಂತೇಳಿ ರೋಗಜನಕಸ್ಯ ವ್ಯಾಧೇರ್ ವೈಚಿತ್ರ್ಯಂ ಅಂತ ಹೇಳ್ತಾ ಇದ್ದಾರೆ. ಇನ್ನೊಂದು ಪ್ರಕರಣ, ಇದೊಂದು ಕೊನೆಯ ಪ್ರಕರಣನ ಹೇಳ್ಬಿಟ್ಟು ಈ ಅಧ್ಯಾಯವನ್ನು ಮುಗಿಸ್ತಾರೆ. ತೇ ಪೂರ್ವಂ ಕೇವಲ ರೋಗಾಃ ಪಶ್ಚಾತ್ ಹೇತ್ವರ್ಥಕಾರಿಣಃ ಕಶ್ಚಿದ್ದಿ ರೋಗೋ ರೋಗಸ್ಯ ಹೇತುರ್ಭೂತ್ವಾ ಪ್ರಶಾಮ್ಯತಿ ನ ಪ್ರಶಾಮ್ಯತಿ ಚಾಪ್ಯನ್ಯೋ ಹೇತುತ್ವಂ ಕುರುತೇಪಿ ಚ ಏವಂ ಕೃಚ್ಯತಮಾನುನಾಂ ದುಷ್ಯಂತೆ ವ್ಯಾಧಿಸಂಕರಾಃ ತಸ್ಮಾದಿತ್ನೇನ ಸದ್ವೈದ್ಯೈರ್ ಇಚ್ಛದ್ಭಿಃ ಸಿದ್ಧಿಮುದ್ಧತಾಂ ಜ್ಞಾತವ್ಯೋ ವಕ್ಷ್ಯತೆ ಯೋಯಂ ಜ್ವರಾದೀನಾಂ ವಿನಿಶ್ಚಯಃ. ಜ್ವರಾದೀನಾಂ ವಿನಿಶ್ಚಯಃ. ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ನಿಧಾನಾರ್ಥಕರ ರೋಗಗಳು ಹೆಂಗೆ ಉತ್ಪತ್ತಿ ಆಗುತ್ತೆ ಅಂದರೆ ತೇ ಪೂರ್ವಂ ಕೇವಲ ರೋಗಾಹ, ಪ್ರತಿಶ್ಚಯ ಪೂರ್ವವಾಗಿ ಒಂದೇ ಒಂದು ರೋಗ ಆಗಿತ್ತು. ಆದರೆ ಪಶ್ಚಾತ್ ಹೇತ್ವರ್ಥಕಾರಿಣಃ, ಇನ್ನೊಂದು ರೋಗಕ್ಕೆ ಇದು ಹೇತು ಆಗ್ತಾ ಇದೆ, ಅದಕ್ಕೆ ಇದು ನಿಧಾನಾರ್ಥಕರ ರೋಗ. ಇದೇನು ಆಚಾರ್ಯ ಮಾಧವಕರದೇ ಹೊಸ ಶ್ಲೋಕ ಅಲ್ಲ, ಇದು ಚರಕ ನಿಧಾನ 8ನೇ ಅಧ್ಯಾಯದಲ್ಲೇ ಇರುವಂತಹ ಶ್ಲೋಕನೇ ಇಲ್ಲಿ ಹೇಳಿರುವಂಥದ್ದು. ಕಶ್ಚಿತ್ತಿ ರೋಗೋ ರೋಗಸ್ಯ ಹೇತುರ್ಭೂತ್ವ ಪ್ರಶಾಮ್ಯತೆ. ಸೊ ನಿಧಾನಾರ್ಥಕರ ರೋಗ ಅಂದರೆ ಏನು ಅಂತ ಅತ್ಯಂತ ಸುಂದರವಾಗಿ ಹೇಳಿರುವಂತಹ ಶ್ಲೋಕ. ಯಾವಾಗ ಒಂದು ರೋಗ ಇನ್ನೊಂದು ರೋಗಕ್ಕೆ ಹೇತುರ್ಭೂತ್ವ, ಹೇತು ಆಗತ್ತೋ ಅವಾಗ ಅದು ನಿಧಾನಾರ್ಥಕರ ರೋಗ. ಯಾಕಪ್ಪ ಈ ಜ್ಞಾನ ಬೇಕು ಅಂದರೆ ನ ಪ್ರಶಾಮ್ಯತಿ ಚಾಪ್ಯನ್ಯೋ ಹೇತುತ್ವಂ ಕುರುತೇಪಿ ಚ. ನಾವು ಕಾಸಿಗೆ ಚಿಕಿತ್ಸೆ ಕೊಡ್ತಾ ಹೋಗ್ತಾ ಇದ್ರೆ ಅವಾಗ ಸರಿ ಹೋಗೋದಿಲ್ಲ. ಈ ಕಾಸಕ್ಕೆ ಕಾರಣವಾಗಿರುವಂತಹ ಪ್ರತಿಶ್ಚಯ ಅಲ್ವಾ, ಪ್ರತಿಶ್ಚಯ ಕೊಟ್ಟರೆ ಇದು ಸರಿ ಹೋಗತ್ತೆ, ಇದು ಗೊತ್ತಿರಬೇಕು. ನೋಡಿದ್ರ ವಿನಿಶ್ಚಯ ಅನ್ನೋದು ಅತ್ಯಂತ ಮುಖ್ಯ ಆಗಿದೆ. ಕಾಸ ಇದೆಯಪ್ಪ ಅಂದ್ಬಿಟ್ಟು ಕಾಸಕ್ಕೆ ಚಿಕಿತ್ಸೆ ಕೊಡ್ತಾ ಹೋಗ್ತಾ ಇದ್ರೆ ಅವಾಗ ಸರಿ ಹೋಗೋದಿಲ್ಲ. ಈ ಕಾಸಕ್ಕೆ ಕಾರಣ ಯಾವುದು? ಈ ಸ್ವತಂತ್ರ ಕಾಸ ಅಲ್ಲ, ಇದು ಪರತಂತ್ರ ಕಾಸ ಅಂತ ಗೊತ್ತಾದ್ಮೇಲೆ ವಿನಿಶ್ಚಯ ಮಾಡಿದ್ಮೇಲೆ ಆ ಸ್ವತಂತ್ರ ವ್ಯಾಧಿಗೆ ಚಿಕಿತ್ಸೆ ಕೊಟ್ಟು ಪಾರತಂತ್ರ ವ್ಯಾಧಿಯನ್ನು ನಿವಾರಣೆ ಮಾಡಬೇಕು. ನೋಡಿದ್ರ ಮಾಧವ ನಿಧಾನ ಋಗ್ವಿನಿಶ್ಚಯ ಅನ್ನೋದೆಷ್ಟು ಮುಖ್ಯ ಅಂತ ಮೊದಲನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ಹೇಳ್ಬಿಟ್ಟು ಹೌದಲ್ವಾ ಅಂತ ನಮಗೆ ಒಂದು ಆಶ್ಚರ್ಯವನ್ನು, ಅದ್ಭುತವನ್ನು, ಅವಿಸ್ಮಯವನ್ನು ತೋರಿಸ್ಕೊಟ್ಬಿಟ್ಟು ಮೊದಲನೇ ಅಧ್ಯಾಯನ ಸಮಾಪ್ತ ಮಾಡ್ತಾನೆ. ಅದಕ್ಕೆ ಇದು ವಿನಿಶ್ಚಯ ಅನ್ನೋದು ಅತ್ಯಂತ ಮುಖ್ಯ. ಈ ವಿನಿಶ್ಚಯ ಮಾಡಬೇಕು ಅಂದರೆ ಅಶ್ವಿನಿ ದೇವತೆಗಳಾಗಿರುವಂತಹ ನಾಸತ್ಯ ಅನುಗ್ರಹ ನಮಗೆ ಇರಲೇಬೇಕು. ಒಂದ್ಸತಿ ಆ ನಾಸತ್ಯನಿಗೆ ನಮಸ್ಕಾರ ಜೈಕಾರಗಳನ್ನ ಹೇಳ್ತಾ ಇವತ್ತಿನ ಮೊದಲನೇ ಅಧ್ಯಾಯವನ್ನು ಸಮಾಪ್ತ ಮಾಡೋಣ. ಇಲ್ಲಿ ಹೇಳ್ತಾ ವಿನಿಶ್ಚಯೇ ಅನ್ನೋ ಪದ ಕೊನೆಯ ಪದ ಆಗಿದೆ ಈ ಅಧ್ಯಾಯದಲ್ಲಿ. ಆಮೇಲೆ ಇತಿ ಶ್ರೀ ಮಾಧವಕರ ವಿರಚಿತೆ ಮಾಧವ ನಿಧಾನೆ ಪಂಚನಿಧಾನಂ ಲಕ್ಷಣಂ ಸಮಾಪ್ತಂ ಅಂತ ವಿನಿಶ್ಚಯ ಮತ್ತೆ ಸತ್ಯ ಬುದ್ಧಿ ನಮ್ಮಲ್ಲಿ ಪ್ರಕಾಶ ಮಾಡಲಿ ಅಂತ ನಾಸತ್ಯರಿಗೆ ಜೈಕಾರ. ಶ್ರೀನಾಸತ್ಯ ಜಯ ನಾಸತ್ಯ ಜಯ ಜಯ ನಾಸತ್ಯ. ಮತ್ತೆ ದಸರಾ ಶ್ರೀ ದಸ್ರ ಜಯ ದಸ್ರ ಜಯ ಜಯ ದಸ್ರ ಅಂತ ಹೇಳ್ತಾ ಸರ್ವಂ ಶ್ರೀ ಆಯುರ್ವೇದಾರ್ಪಣಮಸ್ತು, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು, ಸರ್ವಂ ಶ್ರೀ ಆಚಾರ್ಯ ಮಾಧವಕರ ಪಾದಾರವಿಂದಾರ್ಪಣಮಸ್ತು, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಸ್ವಸ್ತಿ.